ಈ ಕಾರ್ಯಕ್ರಮವನ್ನು ಪ್ರಾರಂಭಿಸುವ ಮುಂಚೆ ನಮ್ಮ ಪ್ರಿಯತಮ ಗುರುಗಳಾದ ಬ್ರಹ್ಮರ್ಷಿ ಪತ್ರಿಜಿ ಅವರು ಮತ್ತು ಪ್ರಿಯತಮ ಗ್ರ್ಯಾಂಡ್ ಮಾಸ್ಟರ್ ಆಧಾರ್ ಬಾಬಾಜಿ ಅವರಿಗೆ ಪ್ರತ್ಯೇಕ ನಮನಗಳು ಸಲ್ಲಿಸ್ತಾ ಇದನ್ನ ಕಾರ್ಯಕ್ರಮ ಪ್ರಾರಂಭಿಸಿ. ಓಕೆ ಫ್ರೆಂಡ್ಸ್, ಇಷ್ಟುವರೆಗೂ ಅದ್ಭುತವಾದ ಧ್ಯಾನ ಮಾಡಿದ್ವಿ. ಇವತ್ತು ಈಗಾಗಲೇ ನಾವು ಒಂದು ಧ್ಯಾನವನ್ನು ಉಪಯೋಗಿಸಿಕೊಂಡು ನಮ್ಮಲ್ಲಿ ಅನೇಕ ಹಾರ್ಮೋನ್ಗಳನ್ನು ಪ್ರಭಾವಿತ ಮಾಡಬಹುದು ಅಂತ ತಿಳ್ಕೊಂಡಿದ್ವಿ. ಅದರಲ್ಲಿ ಪ್ರಧಾನವಾಗಿ ಮೆಲಟೋನಿನ್, ಆಯ್ತಾ, ಸೆರಟೋನಿನ್, DHEA, ಗ್ರೋತ್ ಹಾರ್ಮೋನ್, ಆಯ್ತಾ. ಸೊ ಇಂಥ ಅದ್ಭುತವಾದ ಹಾರ್ಮೋನ್ಸ್, ಮತ್ತೆ ಓಪಿಯಾಡ್ಸ್, ಎಂಡೋರ್ಪಿನ್ಸ್, ಡೋಪಮೆನ್, ಇಂಥ ಅನೇಕ ಹಾರ್ಮೋನ್ಸ್, ನ್ಯೂರೋ ಟ್ರಾನ್ಸ್ಮಿಟರ್ಸ್ ನಮ್ಮಲ್ಲಿ ಉತ್ಪನ್ನ ಆಗುವಂಥ ಎಲ್ಲ ಈ ಹಾರ್ಮೋನ್ಗಳ ಮೇಲೆ ಪ್ರಭಾವಿತ ತೋರಿಸ್ತದೆ ಇದು ನೇರವಾಗಿ. ಅದಕ್ಕೆ ಇದು ಸೈಂಟಿಫಿಕ್ ಆಗಿ ಈಗಾಗಲೇ ರಿಸರ್ಚ್ ಮಾಡ್ತಾನೆ ಬಂದಿದ್ದಾರೆ. ಸೊ ಇದರಲ್ಲಿ ಮೊನ್ನೆ ನಾನು ಹೇಳುವಾಗ ಒಂದು DHEA ಅಂತ ಒಂದು ಹೇಳಕ್ಕೆ ಪ್ರಯತ್ನ ಮಾಡಿದೆ. ಸೊ ಈ DHEA ಅನ್ನೋದು ಪ್ರಧಾನವಾಗಿ ನಮ್ಮನ್ನು ಒಂದು ರೀತಿಯಲ್ಲಿ ಅಂದರೆ ಯೌವನತ್ವ ಅನ್ನೋದು ಹಾಗೆ ಹಿಡಿಯಕ್ಕೆ ಅಂತಂದ್ರೆ ಯಾವುದೇ ವೃದ್ಧಾಪ್ಯ ಲಕ್ಷಣಗಳು ಬರಬಾರದು ಅಂತ ಆ ಉದ್ದೇಶದಿಂದ ಈ ಹಾರ್ಮೋನ್ ಅನ್ನು ಅದು ಉತ್ಪನ್ನ ಮಾಡತ್ತೆ, ಆಯ್ತಾ. ಸೊ ಅಂದ್ರೆ ಯಾವಾಗ್ಲೂ ನಾವು ಹೆಂಗಾಗಿರ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು? ಸೊ ನಮ್ಮಲ್ಲಿ ಅನೇಕ ವಿಷಯಗಳಿದೆ. ಸೊ ನಾವು ಅಂದ್ರೆ ಆ ಯವನತ್ವವನ್ನು ಮೇಂಟೈನ್ ಮಾಡ್ಬೇಕಂದ್ರೆ ಧ್ಯಾನದಿಂದ ಹೇಗೆ ಮೇಂಟೈನ್ ಮಾಡೋದು, ಇಲ್ಲಾಂದ್ರೆ ಇತರ ಅನೇಕ ಜಾಗರೂಕತೆಯಲ್ಲಿ ಅನೇಕ ಸ್ಟೆಪ್ಸ್ ತಗೋಬೇಕಾಗತ್ತೆ. ಅದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅದಕ್ಕೆ ಈ ಮೆಡಿಟೇಷನ್ ಅಂತ ಏನಿದೆಯೋ ಇದರಲ್ಲಿ ಪ್ರಧಾನವಾಗಿ ಏನಂತಂದ್ರೆ ಎಲ್ಲದನ್ನು ಒಂದು ಮೆಡಿಟೇಷನ್ ಇಂದ ಸಾಧಿಸ್ಬೋದು. ಯವನತ್ವ ಕಂಪ್ಲೀಟ್ ಆಗಿ ಸಾಧಿಸ್ಬೋದು. ಅದನ್ನ ಹೇಗೆ ಅದು ಹೇಗೆ ನಮಗೆ ಪರಿಣಾಮ ತೋರಿಸ್ತಾ ಅಂತ ನಾವು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ ಇವತ್ತು. ಸೊ ಮೊದಲನೇದಾಗಿ, ಸೊ ಇಂಥ ಯವನತ್ವವನ್ನು ಸಾಧಿಸಬೇಕು ಅಂತಂದ್ರೆ ಪ್ರಧಾನವಾಗಿ ಏನ್ ಮಾಡ್ಬೇಕಂದ್ರೆ ನಮ್ಮ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಅಂತ ಅನ್ಕೊಂಡಿದ್ವಲ್ಲ, ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಅಂದ್ರೆ ಅಂತಃಸ್ರಾವಿಕ ಗ್ರಂಥುಗಳು. ಈ ಅಂತಃಸ್ರಾವಿಕ ಗ್ರಂಥುಗಳೇನಿದೆಯೋ ಅದನ್ನು ಸರಿಯಾದ ರೀತಿಯಲ್ಲಿ ನಾವು ಪಾಲನೆ ಮಾಡಬೇಕು. ಅದಕ್ಕೆ ಬೇಕಾಗಿರುವಂಥದ್ದು ಏನು ಅಂತ ನೋಡಕ್ ಹೋದ್ರೆ ನಮ್ಮ ಲೈಫ್ ಸ್ಟೈಲ್ ಅಲ್ಲಿ ಖಂಡಿತವಾಗಿ ಅನೇಕ ಬದಲಾವಣೆ ಬರಲೇಬೇಕಾಗತ್ತೆ. ಮೊದಲನೇದು ಒಳ್ಳೆ ಆಹಾರ, ಅಂದ್ರೆ ಒಂಥರ ನ್ಯೂಟ್ರಿಯೆಂಟ್ ಡೈಟ್ ತಗೋಬೇಕಾಗತ್ತೆ. ಆಮೇಲೆ ಅಂದ್ರೆ ಅದರಲ್ಲಿ ಈ ಯಾವುದೇ ರೀತಿಯಲ್ಲಿ ಸ್ಯಾಚುರೇಟೆಡ್ ಫ್ಯಾಟ್ ಕಡಿಮೆ ಇರಬೇಕು. ಈಗಾಗಲೇ ನಾವು ತಿಳ್ಕೊಂಡಿದ್ವಿ ಸ್ಯಾಚುರೇಟೆಡ್, ನಾನ್ ಸ್ಯಾಚುರೇಟೆಡ್ ಫ್ಯಾಟ್ ಅಂದ್ರೆ ಒಂಥರ ಈಗ ಕೊಬ್ಬರಿ ಎಣ್ಣೆ ಇಂಥವೆಲ್ಲ ಅದೆಲ್ಲ ಒಳ್ಳೆ ಫ್ಯಾಟ್. ಕೆಟ್ಟದನ್ನೋದು ಯಾವುದೇ ರೀತಿಯಲ್ಲಿ, ಉದಾಹರಣೆಗೆ ಹೆಚ್ಚು ಕಾರ್ಬೋಹೈಡ್ರೇಟ್ಸ್ ತಿಂತ ಹೋದ್ರೆ ಅದು ಉತ್ಪನ್ನ ಮಾಡೋಂಥ ಆ ಏನಿದೆಯೋ ಆ ಫ್ಯಾಟ್ ಏನಿದೆಯೋ ಅದು ಒಳ್ಳೇದಲ್ಲ, ಒಂಥರ ಅದು ಕೆಟ್ಟ ಕೊಲೆಸ್ಟ್ರಾಲ್ ಆಗಿ ಪರಿಣಾಮ ಆಗುತ್ತೆ. ಆ ರೀತಿಯಲ್ಲಿ ಅದು ಮೊದಲನೇದು. ಅಂದ್ರೆ ಒಳ್ಳೆ ನ್ಯೂಟ್ರಿಯೆಂಟ್ ಫುಡ್ ತಗೊಂಡ್ರೆ ಈ ಎಂಡೋಕ್ರೈನ್ ಗ್ಲ್ಯಾಂಡ್ಸು ಸರಿಯಾದ ಸ್ಥಿತಿಯಲ್ಲಿ ಇರ್ತವೆ. ಇಲ್ಲ ಅಂದ್ರೆ ನಿಮ್ಮ ಎಂಡೋಕ್ರೈನ್ ಗ್ಲ್ಯಾಂಡ್ಸು ಸೊ ಹೆಚ್ಚು ಕಮ್ಮಿ ಆಗುತ್ತೆ. ಎಷ್ಟು ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಇದೆ ನಮ್ಮಲ್ಲಿ? ಯಾರನ್ನ ಹೇಳಿ, ಹ್ಯಾಂಡ್ ರೈಸ್ ಮಾಡಿ. ಟೋಟಲ್ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಎಷ್ಟಿದೆ ಮೇಲಿಂದ ಕೆಳಗೆವರೆಗೂ ಹೇಳಿ, ಹ್ಯಾಂಡ್ ರೈಸ್ ಮಾಡಿ ಹೇಳಿಮ್ಮ. 12 ಸರ್. 12 ಇಲ್ಲ, ರಾಂಗ್. ಜಾಸ್ತಿ ಇದೆ. 12 ಅಲ್ಲ. ಸೊ 10 ಮೇನು 7 ಇದಾವ ಗುರುಜಿ. 14. ಮೇನ್ 7 ಗ್ಲ್ಯಾಂಡ್ಸ್ ಇದಾವ ಗುರುಜಿ. ಅದೇ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಎಷ್ಟಿದೆ ಅದರ ಹೆಸರುಗಳು ಮೇಲಿಂದ ಕೆಳಗೆವರೆಗೆ ಹೇಳಿ. ಒಂದೊಂದು ಚಕ್ರಕ್ಕೂ ಕನೆಕ್ಟೆಡ್ ಆಗಿ ಹೇಳ್ತಾ ಹೋಗಿ. ಪಿಟ್ಯೂಟರಿ, ಪೀನಲ್, ಆಮೇಲೆ ಥೈರಾಯ್ಡ್. ಅಲ್ಲ ಅಲ್ಲ ಅಲ್ಲ, ಅದು ರಾಂಗ್. ನೀವು ಹೇಳ್ತಾ ಇರೋದು ಇನ್ ಸ್ವಲ್ಪ ಮಿಸ್ಟೇಕ್ ಇದೆ, ಸರಿಪಡಿಸಿ. ಫಸ್ಟ್ ಯಾವ್ದು ಬರುತ್ತೆ? ಸ್ಟಾರ್ಟಿಂಗ್ ಮೇಲೆಯಿಂದ ಬನ್ನಿ. ಅದಕ್ಕೂ ಆ ಗ್ರಂಥಿ ಹೇಳುವಾಗ ಅದಕ್ಕೆ ಸಂಬಂಧಿತ ಚಕ್ರನ ಹೇಳ್ಬೇಕು ನನಗೆ. ಸಹಸ್ರಾರ ಚಕ್ರ ಹೇಳಿ.
ಮತ್ತೆ ಆಜ್ಞಾ ಚಕ್ರ. ಇಲ್ಲ 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 ಆ, ಚಕ್ರ ಮತ್ತೆ ಗ್ಲ್ಯಾಂಡ್ ಕನೆಕ್ಟ್ ಮಾಡಿ ಹೇಳಿ. ಚಕ್ರಗಳು ಹೇಳುವ ಸರ್. ನೆಕ್ಸ್ಟ್ ನೆಕ್ಸ್ಟ್ ಯಾರು ಹೇಳ್ತೀರಿ? ಹಾ, ಅಂದ ಮೇಡಮ್ ಹೇಳ್ತಾ ಹೇಳ್ತಾ ಹೋಗಿ. ಪೀನಿಯಲ್ ಗ್ಲ್ಯಾಂಡ್ ಸಹಸ್ರಾರ ಚಕ್ರ ಗುರುಜಿ. ಎಸ್, ಗುಡ್. ನೆಕ್ಸ್ಟ್, ಪಿಟ್ಯೂಟರಿ ಗ್ಲ್ಯಾಂಡ್ ಆಜ್ಞಾ ಚಕ್ರ. ವೆರಿ ಗುಡ್. ಥೈರಾಯ್ಡ್ ಗ್ಲ್ಯಾಂಡ್ ವಿಶೇಷ ವಿಶುದ್ಧಿ ಚಕ್ರ. ಓಕೆ, ಆಮೇಲೆ ಅನಾಹತ ಚಕ್ರ ಹಾರ್ಟ್ ಬರ್ತದೆ. ಹೇಳಿ. ಇನ್ಯಾರಿಗಾನ ಗೊತ್ತಿದೆಯಾ ಇಲ್ಲಿ? ಮೆಸೇಜ್ ಮಾಡಿ, ಟೈಪ್ ಮಾಡಿ. ಥೈಮಸ್ ಗ್ಲ್ಯಾಂಡ್. ಹೋಗಿ ಥೈಮಸ್ ಮುಂದಕ್ಕೆ ಹೋಗಿ. ಥೈಮಸ್ ಮತ್ತೆ Next. ಮಣಿಪುರ ಚಕ್ರ. ಮಣಿಪುರ ಹೇಳಿ. ಚಕ್ರ ಅದು ಮೇಧೋಚಿಕರ ಗ್ರಂಥಿ ಅಂತಾರೆ ಗುರುಜಿ ಕನ್ನಡದಲ್ಲಿ. ಹಾ, ಮೇಧೋಚಿಕರ ಗ್ರಂಥಿ. ಮೇಧೋಜೀರಕ ಗ್ರಂಥಿ ಕರೆಕ್ಟ್, ಬಟ್ ಇಂಗ್ಲಿಷ್ ಅಲ್ಲಿ ಹೇಳಿ ಸ್ವಲ್ಪ ಎಲ್ಲರಿಗೂ. ನಾವೆಲ್ಲ RNIs, ನಾನು ಹೇಳ್ತಿಲ್ಲ ಮೊನ್ನೆ RNIs. ನಾವು NRIs ಅಲ್ಲ, ನಾವು RNIs. ಮತ್ತೆ ಇಂಡಿಯನ್ಸ್ ಅಲ್ಲ ನಾವು, ಭಾರತೀಯರು ಅಲ್ಲ ನಾವು. ಯಾರು? ರೆಸಿಡೆಂಟ್ ನಾನ್ ಇಂಡಿಯನ್ಸ್. non-Indians. ಇಲ್ಲೇ ಇರ್ತೀವಿ, ಬಟ್ ಎಲ್ಲ ನಾವು ಇಂಡಿಯನ್ಸ್ ಅಲ್ಲ. ಸಾರಿ ಟು ಸೇ ದಿಸ್. ಓಕೆ, ನೆಕ್ಸ್ಟ್ ಹೇಳಿ. ಪ್ಯಾನ್ಕ್ರಿಯಾಸ್ ಗ್ಲ್ಯಾಂಡ್. next. ಗುರುಜಿ. Next. ನಂತರ ಕೆಳಗೆ ಹೋಗಿ. ಇದು ಸ್ವಾದಿಷ್ಟಾನ. ಸ್ವಾದಿಷ್ಟಾನ. ಹಾ, ಸ್ವಾದಿಷ್ಟಾನಕ್ಕೆ ಯಾವುದು? ಅಡ್ರಿನಲ್ ಗ್ಲ್ಯಾಂಡ್. ಸ್ವಾದಿಷ್ಟಾನಕ್ಕೂ ಅಡ್ರಿನಲ್ ಬರಲ್ಲ. ನೆಕ್ಸ್ಟ್. ಹಾ, ಬೇರೆ ಯಾವುದು? ಮೂಲಾಧಾರ. ಸ್ವಾದಿಷ್ಟಾನ ಏನಿದೆ ಅದು? ಸೆಕ್ಸುವಲ್ ಸೆಂಟರ್. ಸೆಕ್ಸುವಲ್ಸ್ ಅದೇ ಸೆಕ್ಸುವಲ್ ಗ್ಲ್ಯಾಂಡ್ಸ್ ಯಾವುದು ಹೇಳಿ? ಎರಡು ಬರ್ತಾವ. ಲೈಂಗಿಕ ಗ್ರಂಥಿಗಳು ಯಾವುದು? Genetic. ಹ್ಮ್ ಇನ್ಯಾರಿಗಾನ ಐಡಿಯಾ ಇದೆಯಾ? ಪ್ರೊಟೆಸ್ಟ್ ಗ್ಲ್ಯಾಂಡ್ ಇರ್ಬೇಕು. ಯಾವುದು? ಜೆನೆಟಿಕ್ ಗ್ಲ್ಯಾಂಡ್ ಅಂತ ಸರ್. ಜೆನೆಟಿಕ್ ಗ್ಲ್ಯಾಂಡೇ ಇಲ್ಲ ಅದು. Gland ಇಲ್ಲ. ಅಂತ ಗ್ಲ್ಯಾಂಡ್ ಯಾವುದಿಲ್ಲ. ಸೊ ನಿಮ್ಗೆಲ್ಲ ಐ ಥಿಂಕ್ ನಾವು ಟೆಸ್ಟ್ ಕಂಡಕ್ಟ್ ಮಾಡಲೇಬೇಕು. ಏನು ಮಾಡೋಕ್ಕಾಗಲ್ಲ. ನೀವು ಓದಿ ಟೆಸ್ಟ್ ಬಂದು ಈ ತರ ಮಾಡಿದ್ರೇನೆ ಐ ಥಿಂಕ್ ಒಳ್ಳೇದಂತ ಅನಿಸ್ತದೆ ನೋಡಿದ್ರೆ. ಯೂರಿನರಿ ಇದೆಯಾ ಸರ್? ಯೂರಿನರಿ ಇಲ್ಲ. ಇಲ್ಲ. ಓಕೆ, ಸೆಕ್ಸುವಲ್ ಗ್ಲ್ಯಾಂಡ್ಸ್ ಇರೋದು ಟೆಸ್ಟಟಿಸ್, ಓವರೀಸ್, ಆಯ್ತಾ? ಗೋನಾಡ್ಸ್ ಅಂತ ಕರಿತೀವಿ ನಾವು, ಗೋನಾಡ್ಸ್. ಓಕೆ, ಟೆಸ್ಟ್ ಅಂದ್ರೆ ಅಲ್ಲಿರುವಂಥದ್ದು ಟೆಸ್ಟಟಿಸ್, ಓವರೀಸ್ ಅಂತ ಎರಡು ಅವಯವಗಳಿರೋದು. ಅಲ್ಲಿ ಈ ಗ್ರಂಥಿಗಳೇ ಅಂತಂದ್ರೆ ಈ ಪರ್ಟಿಕ್ಯುಲರ್ ಗ್ರಂಥಿಗಳೇ ಗೋನಾಡ್ಸ್ ಅಂತ ಕರಿತೀವಿ ನಾವು, ಗೋನಾಡ್ಸ್. ಓಕೆ, ಅದನ್ನು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇದು ಒಂದು ಸ್ವಾದಿಷ್ಟಾನ ಸಂಬಂಧ. ನೆಕ್ಸ್ಟ್ ಕೆಳಗಡೆ ಹೋದ್ರೆ ಮೂಲಾಧಾರ. ಲಾಸ್ಟ್ ಮೂಲಾಧಾರ ಚಕ್ರ. ಮೂಲಾಧಾರ ಕರೆಕ್ಟು, ಬಟ್ ಗ್ರಂಥಿ ಯಾವುದು? ರೈಟ್, ಅಡ್ರಿನಲಿನ್. ಯಾವುದು? ಅಡ್ರಿನಲಿನ್. ಅಡ್ರಿನಲ್ ಗ್ಲ್ಯಾಂಡ್. ಅಡ್ರಿನಲಿನ್ ಅಂತ ಗ್ಲ್ಯಾಂಡ್. ಸೊ ಇದು ಬರುವಂಥದ್ದು. ಸೊ ಈ ರೀತಿಯಲ್ಲಿ ಮೇಲಿಂದ ಕೆಳಗೆವರೆಗೂ ಪೂರ್ತಿಯಾಗಿ ಆ ರೀತಿಯಲ್ಲಿ ಕೆಲಸ ಮಾಡ್ತಾ ಇರ್ತದೆ. ಓಕೆ, ಸೊ ಈ ಗ್ರಂಥಿಗಳಲ್ಲಿ ಎಲ್ಲಾದ್ರೂ ಏನಾದ್ರೂ ವ್ಯತ್ಯಾಸ ಆದ್ರೆ ಆಯ್ತಾ, ಸೊ ನಮಗೂ ಖಂಡಿತವಾಗಿ ನಮ್ಮಲ್ಲಿ ಆ ಗ್ರಂಥಿಗಳ ಕೆಲಸದಲ್ಲಿ ಏನಾದ್ರೂ ವ್ಯತ್ಯಾಸ ಆದ್ರೆ ಖಂಡಿತ ನಮ್ಮಲ್ಲಿ ಸೈಕಲಾಜಿಕಲ್ ಮತ್ತೆ ಫಿಸಿಯಲಾಜಿಕಲ್ ಅಂದ್ರೆ ಭೌತಿಕ, ಮಾನಸಿಕವಾಗಿ ರೋಗಗಳು ಶುರು ಆಗತ್ತೆ. ಇನ್ನು ಆಧ್ಯಾತ್ಮಿಕ ಪಕ್ಕಿಟ್ಬಿಡಿ, ಆಧ್ಯಾತ್ಮಿಕ ಅಲ್ಲಿ ಹೋಗೋಕೆ ಸಾಧ್ಯವಿಲ್ಲ. ಓಕೆ, ಫಸ್ಟ್ ಆಫ್ ಆಲ್ ನಮ್ಮಲ್ಲಿ ಮಾನಸಿಕ ಈ ದೈಹಿಕ ಪ್ರಾಬ್ಲಮ್ಸೇ ಹೆಚ್ಚಾಗತ್ತೆ. ನಾವು ಅಲ್ಲಿ ತಪ್ಪಿಸ್ಕೊಳಕ್ಕೆ ಆಗಲ್ಲ. ಆಯ್ತಾ? ಇಲ್ಲಿ ನೋಡಿ, ಸೊ ನಾನು ಹೇಳ್ತಾ ಹೋಗ್ತೀನಿ ಏನೇನು
ನಾವು ಸ್ಟೆಪ್ಸ್ ತಗೊಂಡ್ರೆ ನಾವು ಸ್ವಲ್ಪ ಮಟ್ಟಕ್ಕನ್ನ ಅಟ್ಲೀಸ್ಟ್ ಈ ಅಡ್ರಿನಲ್ ಸಾರಿ ಈ ಪೂರ್ತಿ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಅನ್ನು ಅಂತಸ್ರಾವಿ ಗ್ರಂಥಿಗಳನ್ನು ಮೇಂಟೈನ್ ಮಾಡಬಹುದು ಅಂತ ಒಂದು ಮಾಹಿತಿ ಕೊಡ್ತೀನಿ. ಅದು ಸ್ವಲ್ಪ ನೆನ್ಪಿಟ್ಕೊಳ್ಳಿ. ಇದು ಮೆಡಿಕಲ್ ಪರವಾಗಿ ಏನಿರ್ತದೆ ಅಂತ ನಾನು ಹೇಳ್ತೀನಿ. ತದನಂತರ ಮೆಡಿಟೇಷನಲ್ಲಿ ಯಾವ ರೀತಿಯಲ್ಲಿ ನಾವು ಮಾಡ್ಕೋಬೇಕು ಅದು ಸ್ವಲ್ಪ ಹೇಳ್ತೀನಿ. ಅವಾಗ ನಿಮಗೆ ಒಂದು ಇವತ್ತಿನ ಕ್ಲಾಸ್ಗೆ ಅದು ಅಷ್ಟು ಸಬ್ಜೆಕ್ಟ್ ನಾವು ತಿಳ್ಕೊಳ್ಳೋಣ ಸಾಕು. ಆಯ್ತಾ? ಎಲ್ಲ ತಿಳ್ಕೊಂಡು ಓವರ್ಫ್ಲೋ ಆಗಿದೆ ಅಂತ ಅನಿಸ್ತದೆ ನನಗೆ, ಅಲ್ವಾ? ಸೊ ನಾವು ತಿಳ್ಕೊಂಡು ಓವರ್ಫ್ಲೋ ಆಗಿದೆ ಅಂತ ಅನಿಸ್ತಾ ಇದೆ ನನಗೂ. ಯಾಕಂದ್ರೆ ಕ್ವಶನ್ ಕೇಳಿದ್ರೆ ಯಾವ ಆನ್ಸರ್ ಬರ್ತಾ ಇಲ್ಲ, ಇಲ್ಲ ಮಿಸ್ಟೇಕ್ಸ್ ಬರ್ತಾ ಇದೆ, ಅದರಲ್ಲಿ ಪರಿಪೂರ್ಣತೆ ಇಲ್ಲ, ಓಕೆ, ಎಫಿಷಿಯನ್ಸಿ ಇಲ್ಲ. ಸೊ ಇಂಥದ್ದು ಆಗಬಾರ್ದು ಅಂದ್ರೆ ಏನು ಮಾಡ್ಬೇಕು ನಾವು ಚೆನ್ನಾಗಿ ಕಲಿಬೇಕು. ನಾವೆಲ್ಲ ಸ್ಟೂಡೆಂಟ್ಸ್, ಆಯ್ತಾ? ಸೊ ನಾವೆಲ್ಲರೂ ಸ್ಟೂಡೆಂಟ್ಸು, ವಿದ್ಯಾರ್ಥಿಗಳು, ಜೀವನ ಶಾಸ್ತ್ರಕ್ಕೆ ವಿದ್ಯಾರ್ಥಿಗಳು. ನೀವೇನೋ ಓದಿರ್ಬೋದು, ಅದು ಬೇರೆ ವಿಷಯ. PhD, MSc, ಒಂದು ಇಂಜಿನಿಯರಿಂಗು, ಇನ್ನೇನೋ ಓದಿರ್ಬೋದು. ಅದು ಪ್ರಾಪಂಚಿಕ ವಿದ್ಯೆ. ಅಲ್ಲಿ ಬುಕ್ ಖತಮಾಯಿತು, ನಾವು ಖತಮಾಯಿತು, ಅಲ್ವಾ? ಬುಕ್ ಖತಮಾಯಿತು, ಅಲ್ಲಿಗೆ ನಿಮ್ಮ ಓದೋದು ಖತಮಾಯಿತು. ಅಲ್ಲಿಂದ ಮುಂದಕ್ಕೆ ಹೋಗೋದು ಬೇಕಾಗಿಲ್ಲ, ಹೋಗ್ಬೇಕಂತ ಅನಿಸಲ್ಲ ಫಸ್ಟ್ ಆಫ್ ಆಲ್. ಬಟ್ ಇಲ್ಲಿ ಹಾಗಿಲ್ಲ. ಈ ಶಾಸ್ತ್ರ, ಜೀವನ ಶಾಸ್ತ್ರ ಒಂದು ಆಧ್ಯಾತ್ಮಿಕ ಶಾಸ್ತ್ರ, ಆಯ್ತಾ? ಇಡೀ ಜೀವನವೇ ನಾವು ಓದುವಂಥದ್ದು. ಜೀವನ ಪರ್ಯಂತ ಓದ್ತಾ ಇದ್ರು, ಆಯ್ತಾ? ಕೊನೆಯ ಶ್ವಾಸವರು ಓದ್ತಾ ಇದ್ರು ಇದು ಸಾಕಾಗಲ್ಲ, ನೆನ್ಪಿಟ್ಕೊಳ್ಳಿ. ನೀವು ನೆಕ್ಸ್ಟ್ ಜನ್ಮಕ್ಕೆ ಬಂದ್ರು ನಿಮ್ಮ ಲೈಬ್ರರಿ ಹಂಗೆ ಇಟ್ಕೊಂಡು ನೀವು ಮತ್ತೆ ಹೋಗಿ ಮತ್ತೆ ಬರ್ಬೋದು, ಆಯ್ತಾ? ಅಷ್ಟು ಪುಸ್ತಕಗಳು, ಅಷ್ಟು ಗ್ರಂಥಗಳು ಈ ಭೂಮಿ ಮೇಲೆ ಇದೆ. ಅಷ್ಟು ಜ್ಞಾನವನ್ನು ಕೊಟ್ಟಿದ್ದಾರೆ ಮಹಾನ್ ಯೋಗಿಗಳು. ನಾವು ಅದರಲ್ಲಿ ಎಷ್ಟು ಪಡಿತಾ ಇದೀವಿ? ಸ್ವಲ್ಪ ಪಡೆಯೋಕ್ಕೂ ಇಷ್ಟು ಕಷ್ಟಪಡ್ತಾ ಇದ್ರೆ ಇನ್ನೇನು ಹೇಳ್ಬೇಕು ನಾನು, ಹೇಳಿ? ಎಷ್ಟು ಸರಿ ಟೀಚ್ ಮಾಡಿರ್ತೀವಿ, ಚಕ್ರ 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 ಅಂತಾನೆ ಇರ್ತೀವಿ. ಆ ಚಕ್ರಗಳ ಬಗ್ಗೆ ಒಂದು ರೀತಿ ಅಲ್ಲ, ಎಷ್ಟು ರೀತಿಗಳು ಟೀಚ್ ಮಾಡಿರ್ತೀವಿ ಗೊತ್ತಿಲ್ಲ. ಅದು ಜಸ್ಟ್ ಹೆಸರುಗಳು ಕೇಳ್ತಾ ಇದ್ವಿ. ಅದು ಇನ್ನೂ ಏನು ಮಾಡ್ತದೆ, ಹೇಗೆ ಮಾನಸಿಕವಾಗಿ, ಭೌತಿಕವಾಗಿ, ಅಂದ್ರೆ ಆಧ್ಯಾತ್ಮಿಕವಾಗಿ ಏನೇನು ಮಾಡ್ಬೋದು ಅಂತ ಎಲ್ಲ ತಿಳ್ಕೊತಾ ಹೋದ್ರೆ, ನಾವು ಅದು ಕೇಳ್ತಾ ಹೋದ್ರೆ ಎಷ್ಟು ಮಟ್ಟಕ್ಕೆ ಅದು ನಿಮ್ಮಿಂದ ಆನ್ಸರ್ಸ್ ಕೊಡ್ತದೋ ಗೊತ್ತಿಲ್ಲ, ಆಯ್ತಾ? ಅದಕ್ಕೋಸ್ಕರವೇ ಪದೇ ಪದೇ ಹೇಳ್ತಾ ಇದ್ದೀನಿ, ಚೆನ್ನಾಗಿ ಓದಬೇಕು, ಕೇಳಿಸ್ಕೋಬೇಕು, ಪದೇ ಪದೇ ಮರಣ ಮಾಡ್ಕೋಬೇಕು. ನಮ್ಮ ಜೀವನದಲ್ಲಿ ಇದು ಮಾತ್ರವೇ ನಮಗೆ ಜೀವನ ಸಾರ್ಥಕತೆ ಕೊಡೋದು, ಯಾವುದು ಕೊಡೋದಿಲ್ಲ. ನಿಮ್ಗೆ ಎಷ್ಟೇ ಓಕೆ ಸಂಸಾರ ಇರಲಿ, ಸಂಪದ ಇರಲಿ, ಆಯ್ತಾ, ಜಂಜಾಟಗಳಿರಲಿ, ಒಂದು ನಿಮ್ಮ ಕೀರ್ತಿ ಇರಲಿ, ಪ್ರತಿಷ್ಠೆ ಇರಲಿ, ನಿಮ್ಗೆ ಯಾವುದು ಸಂತೃಪ್ತಿ ಕೊಡೋದಿಲ್ಲ. ಆ ಸಂತೃಪ್ತಿ ಕೊಡೋದು, ಆತ್ಮತೃಪ್ತಿ ಕೊಡೋದು ಓನ್ಲಿ ಒಂದು ಜ್ಞಾನ, ಧ್ಯಾನ ಅಷ್ಟೇ. ಇದನ್ನು ನಾವು ಸರಿಯಾಗಿ ಮಾಡಿಲ್ಲ ಅಂದ್ರೆ ನಾವು ಪದೇ ಪದೇ ಇದು ಮಾಡಕ್ಕನೆ ಎಷ್ಟೋ ಜನ್ಮಗಳು ತಗೋಬೇಕಾಗತ್ತೆ, ಆಯ್ತಾ? ಸರಿಯಾಗಿ ನಾವು ಕಲ್ಸ್ಕೊಂತ ಇಲ್ಲ ಅಂದ್ರೆ ನಾವೆಲ್ಲರೂ ಮಾಸ್ಟರ್ ಆಗ್ಬೇಕಂತ ಹೇಳ್ತಾನೇ ಇದ್ದೀನಿ ನಾನು, ಆಯ್ತಾ? ನಮಗೆ ನೆನಪಿನ ಶಕ್ತಿ ಕಡಿಮೆ ಇದ್ರು ಅದನ್ನ ಹೆಚ್ಚು ಮಾಡ್ಕೊಳ್ಳೋಂಥ ಪ್ರಯತ್ನ ಮಾಡ್ತಾ, ಆಯ್ತಾ, ಒಂದು ಕಡೆ ಜ್ಞಾನ ಮುದ್ರೆ ಯಾವಾಗಲೂ ಇಟ್ಕೊಂಡು, ಸ್ಮರಣೆ ಮುದ್ರೆ ಮಾಡಿಕೊಂಡು, ಆಯ್ತಾ, ಪದೇ ಪದೇ ಮಾಡಿಕೊಂಡು, ಓದಿರೋದು ಹಾಗೆ ಮಸ್ತಿಷ್ಕದಲ್ಲಿ ಇಟ್ಕೊಂಡು, ಆಯ್ತಾ, ಅದನ್ನು ಮತ್ತೆ ಅನಲೈಸ್ ಮಾಡಿಕೊಂಡು ಒಂದಕ್ಕೂ ಇನ್ನೊಂದು ಕನೆಕ್ಟ್ ಮಾಡ್ತಾ, ಚಕ್ರಗಳೇನು, ಹಾರ್ಮೋನ್ಸ್ ಏನು, ಆಯ್ತಾ, ಈ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಏನು, ಆಮೇಲೆ ಒಳಗಡೆ ನಮ್ಮ ಎಥ್ರಿಕ್ ಬಾಡಿ ಏನು, ಪ್ರಾಣಶಕ್ತಿ ಏನು, ಪ್ರಾಣಮಯ ಕೋಶ ಏನು, ಮನೋಮಯ ಕೋಶ, ಎಲ್ಲದಕ್ಕೂ ಒಂದಕ್ಕೊಂದು ಕನೆಕ್ಟ್ ಮಾಡ್ಕೊಂತ ನಾವೇ ಅದರಲ್ಲಿ ಮಾಸ್ಟರ್ಸ್ ಆಗಬೇಕು, ಆಯ್ತಾ? ಇನ್ನು ಯಾರೋ ಬಂದು ಮಾಸ್ಟರ್ ಮಾಡಲ್ಲ, ನಮ್ಮನ್ನ ಯಾರೋ ಬಂದು ಮಾಸ್ಟರ್ ಮಾಡಲ್ಲ, ನಾವೇ ಆಗ್ಬೇಕು. ಜಸ್ಟ್ ದಾರಿ ತೋರಿಸ್ತಾರೆ, ಈ ದಾರಿ ಪ್ರಯಾಣ ಮಾಡಿ ಅಂತ ಅಷ್ಟೇ. ಆಮೇಲೆ ಆಗ್ಬೇಕಾಗಿರೋದು ನಾವು, ಅರ್ಥ ಆಯ್ತಾ? ಸೊ ಇಲ್ಲಿ ಈಗ ಈ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಅನ್ನು ಕ್ರಿಯಾಶೀಲಕವಾಗಿ ಸಕ್ರಿಯಗೊಳಿಸ್ಕೋಬೇಕು ಅಂತಂದ್ರೆ ಫಿಸಿಕಲ್ ಆಗಿ ಏನೇನು ಮಾಡ್ಬೋದು ಅಂತ ಒಂದು 5 ಪಾಯಿಂಟ್ಸ್ ಅಲ್ಲಿ ನಾನು ತಿಳಿಸ್ತೀನಿ. ಆಮೇಲೆ ಅದ್ರ ಆಧ್ಯಾತ್ಮಿಕವಾಗಿ ಏನ್ ಮಾಡ್ಬೋದು, ಭೌತಿಕವಾಗಿ ಏನ್ ಮಾಡ್ಬೋದು, ಆಧ್ಯಾತ್ಮಿಕವಾಗಿ ಏನ್ ಮಾಡ್ಬೋದು ಮಾಡಿದ್ರೆ ನಮ್ಮನ್ನು ನಾವು, ಅಂದ್ರೆ ಒಂದು ರೀತಿಯಲ್ಲಿ ಎಲ್ಲ ಅಂತಸ್ರಾವಿ ಗ್ರಂಥಿಗಳು ಸಕ್ರಿಯಗೊಳಿಸ್ಕೊಳ್ಳುವಂತ ಪರಿಸ್ಥಿತಿ. ಅದು ಸಕ್ರಿಯವಾಗಿ ಕೆಲಸ ಮಾಡಿದ್ರೇನೆ
ನಮ್ಮಲ್ಲಿ ಎಲ್ಲ ಉನ್ನತೀಕರಣ ಆಗತ್ತೆ, ಮಾನಸಿಕವಾಗಿ, ದೈಹಿಕವಾಗಿ, ಆಧ್ಯಾತ್ಮಿಕವಾಗಿ. ನೆನ್ಪಿಟ್ಕೊಳ್ಳಿ, ಈ ಭೂಮಿಯಲ್ಲಿ ಎಷ್ಟು ಎಲ್ಲ ಮಾನವಗಳು ಒಂದು ರೀತಿಯಲ್ಲಿ ಇನ್ನೊಂದು ರೀತಿಯಲ್ಲಿ ಈ ಅಂತಃಸ್ರಾವಿ ಗ್ರಂಥಿಗಳ ಅಸಕ್ರಿಯವಾಗಿ ಅಂದ್ರೆ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡ್ತಾ ಇಲ್ಲ, ಒಂಥರ ಅಸಮತೋಲ್ಯವಾಗಿ ಕೆಲಸ ಮಾಡ್ತಾ ಇದೆ. ಅದಕ್ಕೋಸ್ಕರ ಈ ಕಷ್ಟಗಳೆಲ್ಲ. ನಾನು ಎಷ್ಟೋ ಪದೇ 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 ಈ ವಿಷಯವನ್ನು ಹೇಳ್ತಾನೆ ಇದ್ದೆ, ಆಯ್ತಾ. ಇವತ್ತು ಒಂದು ಮೊದಲನೇ ಸ್ಟೆಪ್ ಅಲ್ಲಿ ಭೌತಿಕವಾಗಿ ಏನು ಮಾಡ್ಬೋದು ಅಂತಂದ್ರೆ, ನಮ್ಮ ಲೈಫ್ ಸ್ಟೈಲಲ್ಲಿ ಒಳ್ಳೆ ಆಹಾರ, ಸಾತ್ವಿಕ ಆಹಾರ, ಒಳ್ಳೆ ಪೋಷಕಾಂಶಗಳಿರುವಂಥ ಆಹಾರ ನಾವು ತಿನ್ನಲೇಬೇಕು, ಆಯ್ತಾ. ಒಳ್ಳೆ ಕೊಬ್ಬು ಅಂತಂದ್ರೆ ಹೇಳ್ಬೇಕಾದ್ರೆ, ಒಳ್ಳೆ ಕೊಬ್ಬು ಅಂದ್ರೆ ಈ ಕೋಕೋನಟ್ ಆಯಿಲ್ ಆಗಲಿ, ಒಂದು A2 ಘೀ ಆಗಲಿ ಅಲ್ವಾ, ದೇಶೀಯ ತುಪ್ಪ ಇದೆಲ್ಲ ಅಂತ ತುಪ್ಪ, ಇವೆಲ್ಲ ತಿನ್ಬೇಕು. ಚೆನ್ನಾಗಿದ್ರೆ ಅದೆಲ್ಲ ನಮಗೆ ಬೇಕಾಗಿರುವಂಥ ಪೋಷಕಾಂಶಗಳು ಹೋಗತ್ತೆ. ಎರಡನೇದೇನಂತಂದ್ರೆ ಎಕ್ಸಸೈಸ್. ನಾನು ಎಷ್ಟೋ ಸರಿ ಹೇಳಿರ್ತೀನಿ, ಮೂಮೆಂಟ್ 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 ಅಂತ. ಮೂಮೆಂಟ್ ಇಲ್ಲ ಅಂದ್ರೆ ಕಷ್ಟ. ಮೂಮೆಂಟಲ್ಲಿ ಏನು ಬರ್ತದೆ? ಪ್ರಧಾನವಾಗಿ ಯೋಗ, ಪ್ರಾಣಾಯಾಮ ಅಲ್ವಾ, ನಡೆಯೋದು, ಚೆನ್ನಾಗಿ ನಡೆಯೋದು. ಇದೆಲ್ಲ ಇರುವಾಗ ಏನಾಗತ್ತಂದ್ರೆ, ಇದು ನೀವು ಮಾಡಿದರೆ ಪರ್ಟಿಕ್ಯುಲರ್ಲಿ ಏನು ಮಾಡ್ತದೆ ಅಂದರೆ ಹೈಪೋಥಾಲಮಸ್ ಅನ್ನೋಂಥ ಅದನ್ನು ಆಕ್ಟಿವೇಟ್ ಮಾಡುತ್ತೆ. ಹೈಪೋಥಾಲಮಸ್ ಅಂತ ಅನ್ಕೊಂತೀವಲ್ಲ, ಹೈಪೋಥಾಲಮಸ್ಸೇ ಪ್ರಧಾನ ಕಾರಣ ಯಾವುದಕ್ಕೆ? ಒಂದು ಗ್ರೋತ್ ಹಾರ್ಮೋನ್ಗೆ ಮತ್ತೆ ಹಾರ್ಮೋನಲ್ ಬ್ಯಾಲೆನ್ಸ್ಗೆ. ಈ ಎರಡಕ್ಕೂ ಹಾರ್ಮೋನಲ್ ಬ್ಯಾಲೆನ್ಸ್ ಮಾಡೋಕ್ಕೆ, ಗ್ರೋತ್ ಹಾರ್ಮೋನ್ ಉತ್ಪತ್ತಿ ಮಾಡೋಕ್ಕೆ ಪ್ರಧಾನವಾಗಿ ನಮ್ಮ ಹೈಪೋಥಾಲಮಸ್ ಆ ಅದರ ಸೆನ್ಸಿಟಿವಿಟಿಯನ್ನು ಇಂಪ್ರೂವ್ ಮಾಡಬೇಕಂತಂದ್ರೆ ಎಕ್ಸಸೈಸ್ ತುಂಬಾ ಉಪಯೋಗ ಆಗುತ್ತೆ, ಆಯ್ತಾ. ಗ್ರೋತ್ ಹಾರ್ಮೋನ್ ಉದ್ದೇಶ ನಿಮಗೆಲ್ಲ ಗೊತ್ತು, ನಾನು ಈಗಾಗಲೇ ಹೇಳ್ಕೊಟ್ಟಿದ್ದೆ. ಗ್ರೋತ್ ಹಾರ್ಮೋನ್ ಉತ್ಪನ್ನ ಸರಿಯಾದ ರೀತಿಯಲ್ಲಿ ಆಗಿದ್ರೆ, ಎಸ್ಪೆಷಲಿ ನಿದ್ದೆ ಮಾಡುವಾಗ ಆಗತ್ತೆ ಅದು. ಆದರೆ ಎಕ್ಸಸೈಸ್ ಮಾಡಿದರೆ ನಮ್ಮಲ್ಲಿ ಆ ಕದಲಿಕೆ, ಆ ನಡಿಕೆ, ಯೋಗ, ಪ್ರಾಣಾಯಾಮ ಮಾಡುವಾಗ ಖಂಡಿತ ಅದು ಉತ್ಪನ್ನ ಆಗತ್ತೆ ನೈಟಲ್ಲಿ. ಅದು ಉತ್ಪತ್ತಿ ಆಗಿದ್ರೆ ನಮ್ಮ ಇಡೀ ಬಾಡಿಯಲ್ಲಿರುವಂಥ ಎಲ್ಲ ಸೆಲ್ಸ್ ಅನ್ನು ರಿಪೇರ್ ಮಾಡೋಂಥ ಕೆಲಸ ಮಾಡುತ್ತೆ. ಅವಾಗ ನಾವು ಖಂಡಿತ ನಮ್ಮ ಆರೋಗ್ಯ ತುಂಬಾ ಚೆನ್ನಾಗಿರ್ತದೆ. ಮೂರನೇ ಪಾಯಿಂಟು ಏನಂತಂದ್ರೆ, ನಾವು ಪ್ರತ್ಯೇಕವಾಗಿ ನಾವು ತಿನ್ನುವಂಥ ಆಹಾರದಿಂದ ನಮ್ಮ ದೇಹ ಹೇಗಂತಂದ್ರೆ, ಒಂದು ರೀತಿಯಲ್ಲಿ ಹಾರ್ಮೋನ್ಸ್ ಅಂದ್ರೆ ನಮ್ಮ ಹಾರ್ಮೋನ್ಗಳನ್ನು ಸ್ಥಿರೀಕರಣ ಮಾಡೋದು. ಹೇಗಂತ ಅವ್ರು ಹೇಳ್ತಾ ಹೋಗ್ತಾರೆ, ಯಾವ ಹಾರ್ಮೋನ್ಸ್ ಹೆಂಗೆ ಕೆಲಸ ಮಾಡ್ತಾವ ಅಂದ್ರೆ, ಒಂದು ಹಾರ್ಮೋನ್ ಹೆಸರು ನೋಡಿದ್ರೆ ಆರ್ಗಿನೈನ್ ಅಂತ. ಆರ್ಗಿನೈನ್ ಇದು ಒಂಥರ ಈಗಾಗಲೇ ಹೇಳ್ಕೊಟ್ಟಿದ್ವಲ್ಲ, ಗ್ರೋತ್ ಹಾರ್ಮೋನ್ ಅಂತ, ಅಂದ್ರೆ ಬೆಳವಣಿಗೆ ಉಪಯೋಗ ಆಗುವಂತ ಹಾರ್ಮೋನ್ ಹೆಸರು ಆರ್ಗಿನೈನ್. ನೋಡಿ, ಇನ್ನೊಂದು ಹಾರ್ಮೋನ್ ಇದೆ, ಅದೇನ್ ಮಾಡತ್ತಂದ್ರೆ ಈ ಒತ್ತಡೆಯನ್ನು ಕಡಿಮೆ ಮಾಡುವಂತ ಹಾರ್ಮೋನ್. ನೋಡಿ, ಅದರ ಹೆಸರು ಜಿನ್ಸೆಂಗ್. ಇವೆಲ್ಲ ಕೇಳಿಲ್ಲ ನಾವು ಯಾವಾಗಲೂ, ಆಯ್ತಾ. ನೆಕ್ಸ್ಟ್ ಬಂದು ನಮ್ಮ ಹೈಪೋಥಾಲಮಿಕ್, ಅಂದ್ರೆ ನಮ್ಮ ಸಹಸ್ರಾರ ಏರಿಯಾ, ಅಲ್ಲಿ ಹೈಪೋಥಾಲಮಸ್ ಇರೋದು. ಅದರ ಹೆಲ್ತ್ ಅನ್ನು ಚೆನ್ನಾಗಿಟ್ಟೋದು, ಅಂದ್ರೆ ಇನ್ಕ್ರೀಸ್ ಮಾಡೋದು, ಹೆಚ್ಚು ಮಾಡೋಂಥದ್ದು. ಅದರ ಹೆಸರು ಫಾಸ್ಫಾಟಿಡೈಲ್ ಸೆರಿನ್ ಅಂತ. ಫಾಸ್ಫಾಟಿಡೈಲ್ ಸೆರಿನ್ ಅಂತ ಇದೊಂದು ಹಾರ್ಮೋನ್. ಇಂಥ ಹಾರ್ಮೋನ್ಸ್ ನಮ್ಮ ದೇಹದಲ್ಲಿ ಉತ್ಪನ್ನ ಆಗುವಂತ ಸ್ಥಿತಿ ನಾವು ಕಲ್ಪಿಸ್ಕೋಬೇಕು. ಈ ಹಾರ್ಮೋನ್ಸ್ ಎಲ್ಲ ಉತ್ಪನ್ನ ಆದರೆ ನಮ್ಮಲ್ಲಿ ತುಂಬಾ ಆರೋಗ್ಯ ಚೆನ್ನಾಗಿರ್ತದೆ. ಆದರೆ ಅರ್ಥ ಏನಂತಂದ್ರೆ, ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಸರಿಯಾದ ರೀತಿಯಲ್ಲಿ ಇದ್ರೆ ನೀವೆಲ್ಲ ಉತ್ಪನ್ನ ಆಗೋದು, ಇಲ್ಲಾಂದ್ರೆ ಉತ್ಪನ್ನ ಆಗೋದಿಲ್ಲ. ಬಟ್ ಒಂದೊಂದು ಏನ್ ಮಾಡತ್ತೆ ಅಂತ ನಾನು ಹೇಳಕ್ ಪ್ರಯತ್ನ ಮಾಡ್ತಾ ಇದ್ದೀನಿ, ಆಯ್ತಾ. ಅದೇ ರೀತಿಯಲ್ಲಿ ಇನ್ನು ನಾವು ದೇಹಕ್ಕೆ ಸರಿಯಾದ ರೀತಿಯಲ್ಲಿ ಸರಿಯಾದ ಪೋಷಕಾಂಶಗಳು ಕೊಡ್ತಾ ಹೋದ್ರೆ, ಆಯ್ತಾ, ನಮ್ಗೆ ಏನ್ ಮಾಡುತ್ತೆ ಇನ್ನು ಅಂತಂದ್ರೆ, ನಮ್ಮ ಒಳಗಡೆ ಇನ್ನು ಅನೇಕ ಇತರ ಹಾರ್ಮೋನ್ಗಳನ್ನು ಉತ್ಪನ್ನ ಮಾಡುತ್ತೆ. ಎಸ್ಪೆಷಲಿ ಅದಕ್ಕೆ ಬೇಕಾಗಿರುವಂತ ನಮಗೆಲ್ಲ ಗೊತ್ತಿರುವಂತ ಪೋಷಕಾಂಶಗಳು, ವಿಟಮಿನ್ ಇ, ಸಿ, ಮತ್ತೆ ಸೆಲಿನಿಯಂ, ಮೆಗ್ನೀಷಿಯಂ, ಜಿಂಕು, ಒಮೆಗಾ 3 ಫ್ಯಾಟಿ ಆಸಿಡ್ಸು, ಇಂಥವೆಲ್ಲ ಕೊಡ್ಬೇಕು ನಾವು. ಫ್ಲಾಕ್ಸ್ ಸೀಡ್ಸು, ಇವೆಲ್ಲ ಕೊಡ್ತಾ ಹೋದ್ರೆ ನಮ್ಮ ದೇಹ ಒಳಗಡೆ ಇನ್ನು ಮಿಕ್ಕಿರುವಂತ ಯಾವುದೇ ತರ
ಹಾರ್ಮೋನ್ಗಳಿದ್ರೂ ಎಲ್ಲ ಸರಿಯಾದ ರೀತಿಯಲ್ಲಿ ಉತ್ಪನ್ನ ಆಗತ್ತೆ. ಆಯ್ತಾ? ಇನ್ನು ಹೇಳ್ತಾರೆ, ಫೋರ್ತ್ ಅಂದ್ರೆ 4ನೇ ಪಾಯಿಂಟ್ ಹೇಳ್ತಾರೆ, ಏನ್ ಮಾಡ್ಬೋದು ಅಂತಂದ್ರೆ ನಾವು ಹಾರ್ಮೋನ್ ರೀಪ್ಲೇಸ್ಮೆಂಟ್ ಥೆರಪಿ ಮಾಡ್ಕೋಬಹುದು ಅಂತ ಹೇಳ್ತಾರೆ. ಯಾವ ರೀತಿಯಲ್ಲಿ ಅಂತಂದ್ರೆ, ತುಂಬಾ ಜನ DHA ಮತ್ತೆ ಮೆಲಟೋನಿನ್ ಇನ್ನು ಇತರ ಹಾರ್ಮೋನ್ಸ್ ಆಚೆ ಕಡೆಯಿಂದ ತಗೊಂತಾರೆ. ಆಯ್ತಾ? ಪರ್ಚೇಸ್ ಮಾಡ್ಕೊಂತಾರೆ, ಮೆಲಟೋನಿನ್ ಪರ್ಚೇಸ್ ಮಾಡ್ತಾರೆ, DHA ಪರ್ಚೇಸ್ ಮಾಡ್ತಾರೆ, ಸಿಗತ್ತೆ. ನೀವು ಹೋಗಿ ಅಮೆಜಾನಲ್ಲಿ ಓಡಿ, ಒಂದು ಜಸ್ಟ್ ಹೊಡಿದ್ರೆ ಮೆಲಟೋನಿನ್ ಮತ್ತೆ ಅಲ್ಲಿ DHA ಅಂತ ಹೊಡೆದ್ರೆ ನೇರವಾಗಿ ಬರುತ್ತೆ. ಅವೆಲ್ಲ ಸಪ್ಲಿಮೆಂಟ್ ಸಿಗತ್ತೆ ನಿಮಗೆ, ಅಂಥದ್ದೆಲ್ಲ ಮಾಡ್ಕೋಬಹುದು. ಅದನ್ನು ಬೇಕಾಗಿಲ್ಲ, ನಾನು ಹೇಳ್ತೀನಿ ಹೇಗೆ ಅಂತ. ನೆಕ್ಸ್ಟು, ಮಹಿಳೆಯರಲ್ಲಿ ಎಸ್ಪೆಷಲಿ ಈಸ್ಟ್ರೋಜನ್ ಅಂತದನ್ನು ಅದನ್ನು ಆಚೆ ಕಡೆಯಿಂದ ಸಪೋರ್ಟ್ ತಗೊಂತಾರೆ, ನೆನ್ಪಿಟ್ಕೊಳ್ಳಿ. ಆಯ್ತಾ? ಸೊ ಈ ರೀತಿಯಲ್ಲಿ ಈ ಹಾರ್ಮೋನಲ್ ರೀಪ್ಲೇಸ್ಮೆಂಟ್ ಇರ್ತದಲ್ಲ, ಈ ಹಾರ್ಮೋನಲ್ ರೀಪ್ಲೇಸ್ಮೆಂಟ್ ಥೆರಪಿ ಮಾಡ್ಕೊತಾ ಇರ್ತಾರೆ. ಅದೇ ಪುರುಷರಲ್ಲಿ ಟೆಸ್ಟೋಸ್ಟಿರಾನ್, ಏನದು ಟೆಸ್ಟೋಸ್ಟಿರಾನ್. ಆಯ್ತಾ? ಅದೇ ಮಹಿಳೆಯರಲ್ಲಿ ಈಸ್ಟ್ರೋಜನ್, ಪುರುಷರಲ್ಲಿ ಟೆಸ್ಟೋಸ್ಟಿರಾನ್ ಮತ್ತೆ ಗ್ರೋತ್ ಹಾರ್ಮೋನ್, ಇವೆಲ್ಲ ಸಹ ಆಚೆ ಕಡೆಯಿಂದ ತಗೊಂಡು ಅದನ್ನ ರೀಪ್ಲೇಸ್ಮೆಂಟ್ ಥೆರಪಿ ತರ ಮಾಡ್ಕೊತಾ ಇರ್ತಾರೆ. ಆಯ್ತಾ? ಇಷ್ಟೆಲ್ಲ ಮಾಡ್ಕೊಂಡಿದ್ರೆ ಅವಾಗ ಏನಾಗತ್ತೆ, ಆ ದೇಹ ಅಂದ್ರೆ ಇದೆಲ್ಲ ಇಂಥವೆಲ್ಲ ನಾವು ಮಾಡ್ತಾ ಇರುವಾಗ ದೇಹ ಅದರಲ್ಲಿರುವಂಥ ಎಂಡೋಕ್ರೈನ್ ಗ್ಲ್ಯಾಂಡ್ಸು ಎಲ್ಲ ಪರಿಪಕ್ವವಾಗಿ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ರೆ ನಮಗೆ ಯಾವುದೇ ತೊಂದರೆಗಳು ಆಗೋದಿಲ್ಲ. ಮಾನಸಿಕ, ಭೌತಿಕ, ಈ ಆಧ್ಯಾತ್ಮಿಕ ಬೆಳವಣಿಗೆ ತುಂಬಾ ಚೆನ್ನಾಗಿ ಆಗ್ತಾ ಇರ್ತದೆ. ಆದರೆ ಒಂದು ಮಾತ್ರ ನಾವು ಇಲ್ಲಿ ನೆನಪಿಟ್ಕೋಬೇಕಾಗಿರೋದು, ಒಂದು ಗಮನಿಸ್ಬೇಕಾಗಿರುತ್ತೆ ಅಂತಂದ್ರೆ, ಇವೆಲ್ಲ ಯಾವುದು ಬೇಕಾಗಿಲ್ಲ, ಒಂದೇ ಒಂದು ಥೆರಪಿ ಮಾಡ್ಕೊಂಡ್ರೆ ಸಾಕು ಅಂತ ಅನ್ಕೊಂಡ್ರೆ ಅದು ಏನಂತ ನಾವು ಕರಿತೀವಿ ಅಂದ್ರೆ ಅದನ್ನು ಮೆಡಿಕಲ್ ಮೆಡಿಟೇಷನ್ ಅಂತ ಕರಿತೀವಿ. ನಾವು ಏನಂತ ಕರಿತೀವಿ? ಮೆಡಿಕಲ್ ಮೆಡಿಟೇಷನ್. ಅಂದ್ರೆ ಒಂಥರ ಈ ಔಷಧಕ್ಕಾಗಿ ಧ್ಯಾನ ಅಂತ ನಾವು ಇಷ್ಟವರೆಗೂ ಏನ್ ಸಬ್ಜೆಕ್ಟ್ ಹೇಳ್ಕೊಂತ ಇದೀವೋ, ಇದು ಅತಿ ಸುಲಭವಾದ ರೀತಿಯಲ್ಲಿ ಅದು ಮಾಡತ್ತೆ. ಯಾವ ರೀತಿಯಲ್ಲಿ ಮಾಡತ್ತೆ? ಈ ನಾವು ಯಾವಾಗ ಧ್ಯಾನ ಮಾಡ್ತಾ ಹೋಗ್ತೀವೋ ಸರಿಯಾದ ರೀತಿಯಲ್ಲಿ ಸರಿಯಾದ ಧ್ಯಾನ, ಆಯ್ತಾ, ನಮ್ಮ ಏಜ್ಗೆ ತಕ್ಕ ಎಷ್ಟು ಸಮಯ ಕೊಡಬೇಕು ಅಷ್ಟು ಕೊಡ್ತಾ ಹೋದ್ರೆ, ನಿಮ್ಗೆ ಗೊತ್ತಿರುವಂಥ ವಿಷಯ, ನಮ್ಮ ಧ್ಯಾನ ಮಾಡುವಾಗ ಅದು ಎಲ್ಲಿಂದ ಪ್ರಭಾವಿತ ಮಾಡ್ತಾ ಹೋಗ್ತದೆ ಅಂತ ಎಲ್ಲರಿಗೂ ಗೊತ್ತು. ಸೊ ಅದು ಸ್ಟಾರ್ಟ್ ಮಾಡೋದೇ, ಧ್ಯಾನ ವರ್ಕ್ ಮಾಡೋದೇ ನಮ್ಮ ಒಳಗಡೆ ಇರುವಂತ ಭೌತಿಕ ದೇಹ ಒಳಗಡೆ ಬರಕ್ ಮುಂಚೆ ಅದು ಎಲ್ಲೆಲ್ಲಿ ಪ್ರಭಾವ ತೋರಿಸ್ತಾ ಹೋಗ್ತದೆ ಅಂತ ನೋಡಿದ್ರೆ, ನಮ್ಮಲ್ಲಿ 5 ಶರೀರಗಳಿದೆ. ಆಯ್ತಾ? ಎಷ್ಟು ಶರೀರಗಳಿದೆ? 5 ಬಾಡೀಸ್ ಇದೆ. ಆಯ್ತಾ? ಆ 5 ಶರೀರಗಳು ಹೇಳಿ ನೋಡೋಣ, ಯಾರು ಹೇಳ್ತಾರೆ? 5 ಬಾಡೀಸ್ ಯಾವ್ದು? ಹ್ಯಾಂಡ್ ರೈಸ್ ಮಾಡಿ. ಸುಭದ್ರಾ ಮೇಡಮ್ ಮಾತಾಡಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹೇಳಿ. ಸ್ಥೂಲ, ಸೂಕ್ಷ್ಮ, ಕಾರಣ, ಮಹಾಕಾರಣ. ಏನಮ್ಮ ಫಸ್ಟ್ ಯಾವುದು? ಇವು ಸ್ಥೂಲ. ಸ್ಥೂಲ ಅಂದ್ರೆ ಅರ್ಥ ಆಗೋ ರೀತಿಯಲ್ಲಿ ಹೇಳಿ. ಭೌತಿಕ ದೇಹಕ್ಕೆ ಸ್ಥೂಲ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್. ಸೂಕ್ಷ್ಮ ಶರೀರ, ಕಾರಣ ಶರೀರ. ಸೂಕ್ಷ್ಮ ಶರೀರಕ್ಕೂ ಡೈರೆಕ್ಟ್ ಹೋಗ್ಬಿಡಮ್ಮ, ಒಂದು ಒಳ್ಳೆ ವರ್ಡ್, ಒಳ್ಳೆ ಪದ, ಅರ್ಥ ಆಗೋ ಪದ ಹೇಳಿ. ಸೂಕ್ಷ್ಮ ಶರೀರ ಅಂದ್ರೆ ಎಷ್ಟು ಜನಕ್ಕೆ ಅರ್ಥ ಆಗತ್ತೆ? ಎತ್ತರಲ್ ಅಂತ ಹೇಳಿದ್ರು, ಎತ್ತರಲು ಪರವಾಗಿಲ್ಲ, ಸ್ವಲ್ಪ ನೀಟಾಗಿ ಅರ್ಥ ಮಾಡೋ ರೀತಿಲಿ ಹೇಳಿ. ಸ್ಥೂಲ ಶರೀರ, ಅನ್ನಮಯ ಕೋಶ, ಈ ತರ ಹೇಳಕ್ಕಾಗಲ್ಲ. ಹೇಳಿ. ಸ್ಥೂಲ ಶರೀರ ಅನ್ನಮಯ ಕೋಶ, ಸೂಕ್ಷ್ಮ ಶರೀರ ಪ್ರಾಣಮಯ ಕೋಶ, ಕಾರಣ ಶರೀರ ಕಾರಣ ಶರೀರವರೆಗೂ ಹೋಗಬಾರ್ದು, ಇನ್ನು ಮೇಲೆ ಇರೋದು ಅದು. ನೆಕ್ಸ್ಟ್ ಅದಕ್ಕೆ ಮುಂಚೆ ವಿಜ್ಞಾನಮಯ ಕೋಶ, ಆನಂದಮಯ ಕೋಶ,
ಸರಿ, ಓಕೆ, ನಾನು ಹೇಳ್ತೀನಿ. ಸೊ ಅಲ್ಲಿ ನೀವು ಹೇಳೋದ್ರಲ್ಲಿ ಸ್ವಲ್ಪ ಮಧ್ಯದಲ್ಲಿ ಒಂದು ಸ್ವಲ್ಪ ಮಿಸ್ ಆಯ್ತು. ಸೊ ಕೆಳಗಿಂದ ಹೋದ್ರೆ ಅನ್ನಮಯ ಕೋಶ ಭೌತಿಕ ದೇಹ ಅಲ್ವಾ. ಹ್ಮ್ ನೆಕ್ಸ್ಟ್ ಪ್ರಾಣಮಯ ಕೋಶ, ಅದು ಸೂಕ್ಷ್ಮ ಶರೀರ ಅಂತ ನೀವು ಹೇಳ್ಕೊಂಡ್ರೆ ಅದು ಆಸ್ಟ್ರಲ್ ಬಾಡಿ ಅಂತ ನೀವು ಕರಿತೀರಿ ಅಲ್ವಾ. ಅದಕ್ಕಿಂತ ಆಸ್ಟ್ರಲ್ ಬಾಡಿ ಅಂದ್ರೆ ಎರಡು ಬರುತ್ತೆ ಅಲ್ಲಿ. ಒಂದು ಒಂದು ಎಮೋಷನಲ್ ಬಾಡಿ, ನೆಕ್ಸ್ಟ್ ಮೆಂಟಲ್ ಬಾಡಿ ಎರಡು ಬರುತ್ತೆ ಅಲ್ಲಿ. ಆಯ್ತಾ. ಅದಕ್ಕೋಸ್ಕರ ನಾವೇನಂತ ಹೇಳ್ತೀವಿ ಅಂದ್ರೆ ಸೂಕ್ಷ್ಮ ಶರೀರ ಅಂತ ಕರೆಯುವಾಗ ನಾವು ಆದಷ್ಟು ಮನೋಮಯ ಕೋಶ, ಅದರಲ್ಲಿ ಎಮೋಷನಲ್ ಬಾಡಿ, ಭಾವೋದ್ರೇಕ ಶರೀರ ಎರಡು ಬರುತ್ತೆ. ಅದಕ್ಕೂ ಮುಂಚೆ ಎಥಿರಲ್ ಬಾಡಿ. ಎಥಿರಲ್ ಬಾಡಿ ಅಂದ್ರೆ ಅದು ಸೂಕ್ಷ್ಮ ಶರೀರನೇ, ಎಲ್ಲ ಸೂಕ್ಷ್ಮ ಶರೀರಗಳೇ, ಮೇಲೆ ಇರುವಂತ ಎಲ್ಲ ಸೂಕ್ಷ್ಮ ಶರೀರಗಳೇ. ಒಂದು ಭೌತಿಕ ದೇಹ ಬಿಟ್ರೆ, ಅನ್ನಮಯ ಕೋಶ ಬಿಟ್ರೆ ಮಿಕ್ಕಿದವೆಲ್ಲ ಸೂಕ್ಷ್ಮ ಶರೀರಗಳೇ. ಆಯ್ತಾ. ಆ ಸೂಕ್ಷ್ಮ ಶರೀರಗಳು ಯಾವ ಶರೀರಗಳಂತ ಹೇಳ್ತಾ ಹೋಗ್ಬೇಕು, ಅದು ಕರೆಕ್ಟ್ ಆಗಿ ಇರ್ಬೇಕು. ಅಂದ್ರೆ ಅಲ್ಲಿ ಇರುವಂತ ಒಂದು ಆರ್ಡರ್ ಅಲ್ಲಿ ಹೇಳ್ತಾ ಹೋದ್ರೆ ಅವಾಗ ಅರ್ಥ ಆಗತ್ತೆ ಎಲ್ಲರೂ. ಆಯ್ತಾ. ಈಗ ಸೂಕ್ಷ್ಮ ಶರೀರ ಅಂತ ಫಿಸಿಕಲ್ ಬಾಡಿ ದಾಟಿದ್ರೆ ಅಂತಂದ್ರೆ ಅನ್ನಮಯ ಕೋಶ ಬಿಟ್ಟಿದ್ರೆ ನೆಕ್ಸ್ಟ್ ಬರೋದೆಲ್ಲ ಸೂಕ್ಷ್ಮ ಶರೀರಗಳೇ, ಎಲ್ಲರೂ ಸೂಕ್ಷ್ಮವಾಗಿರ್ತವೆ. ಅದ್ರಲ್ಲಿ ಏನೇನು ಅಂದ್ರೆ ಪ್ರಧಾನವಾಗಿ ಪ್ರಾಣಮಯ ಕೋಶ, ಅದು ಸೂಕ್ಷ್ಮವಾಗಿರುತ್ತೆ, ಕಣ್ಣೆ ಕಾಣಿಸಲ್ಲ. ಬಟ್ ನೋಡ್ಬೋದು, ನಿಮ್ಮ ಆಹಾರ ನೋಡ್ಬೋದು. ನಿಮ್ಮ ಅಂದ್ರೆ ನಾವು ಕೂತ್ಕೊಂಡು ತದೇಕವಾಗಿ ನೋಡಿದ್ರೆ ನಿಮ್ಮ ಆಹಾರ ಕಾಣಿಸ್ತದೆ ಅಲ್ವಾ. ಅದು ಸಾಧ್ಯವಿದೆ ಅಷ್ಟುವರೆಗೂ. ಅದರಿಂದ ನೆಕ್ಸ್ಟ್ ಹೋಗೋದು ಮನೋಮಯ ಕೋಶ. ಮನಸ್ಸು ಕಾಣಿಸ್ತದ? ಮನಸ್ಸು ಕಾಣಿಸೋದಿಲ್ಲ. ಅದು ನೆಕ್ಸ್ಟ್, ಅದು ಸೂಕ್ಷ್ಮ ಶರೀರವೇ. ಆಯ್ತಾ. ಅದರಿಂದ ವಿಜ್ಞಾನಮಯ ಕೋಶ, ನೆಕ್ಸ್ಟ್ ಆನಂದಮಯ ಕೋಶ. ಆಯ್ತಾ. ಸೊ ಇವೆಲ್ಲ ಒಂದೊಂದು ಆ ರೀತಿಯಲ್ಲಿ ಮುಂದಕ್ಕೆ ಹೋದ್ರೆ ಈ ಮನೋಮಯ ಕೋಶ ದಾಟಿದ ಮೇಲೆ ನೀವು ಹೇಳಿದ್ರಲ್ಲ ಕಾರಣ ಶರೀರ, ಮಹಾಕಾರಣ ಶರೀರ, ಈ ಎರಡು ಅವೇ. ವಿಜ್ಞಾನಮಯ ಕೋಶ ಕಾರಣ ಶರೀರ ಆಗಿದ್ರೆ, ಮತ್ತೆ ಮಹಾಕಾರಣ ಶರೀರ ಅಂದ್ರೆ ಅಲ್ಲಿ ಆನಂದಮಯ ಕೋಶ ಆಗಿರ್ತದೆ. ಇವೆಲ್ಲ ಹಾಗೆ ಹಾಗೆ ಮುಂದಕ್ಕೆ ಹೋದ್ರೆ, ಅನುರಾಧ ಮೇಡಮ್ ಮೀಟ್ ಮಾಡ್ಕೊಳ್ಳಿ. ಎಸ್. ಹಾಗೆ ಮುಂದಕ್ಕೆ ಹೋದ್ರೆ ಏನಾಗುತ್ತೆ, ನೆಕ್ಸ್ಟ್ ಬರೋದೇ ವಿಶ್ವಮಯ ಶರೀರ. ಅದಾದ್ಮೇಲೆ ನೆಕ್ಸ್ಟ್ ಬರೋದು ಕೊನೆ ಶರೀರ ಬಂದು ಕೊನೆ ಶರೀರ ಏನಿರ್ತದೆ, ನಿರ್ವಾಣಮಯ ಕೋಶ, ನಿರ್ವಾಣ ಶರೀರ ಅಂತ ಹೇಳ್ತೀವಿ. ಈ ಎರಡು ಶರೀರಗಳು ಏನಾಗತ್ತೆ, ಎಲ್ಲರೂ ಕಾಮನ್ ಆಗಿರ್ತವೆ. ಯಾವ ವಿಶ್ವಮಯ ಶರೀರ ಮತ್ತೆ ನಿರ್ವಾಣಮಯ ಶರೀರ ಎರಡು ಎಲ್ಲರಿಗೂ ಕಾಮನ್ ಆಗಿರ್ತದೆ. ಅದು ಇಂಡಿವಿಜುವಲ್, ಒಂದೊಂದು ಆತ್ಮಗೂ ಸಪರೇಟ್ ಎಲ್ಲ. ಆ ಎರಡನ್ನು ಏನಾಗತ್ತೆ, ಯಾರಾದ್ರೂ ಸಮಾಧಿ ಸ್ಥಿತಿ ಹೊಂದಿರ್ತಾರೋ ಅವರೆಲ್ಲರೂ ಸಹ ವಿಶ್ವಮಯ ಶರೀರ ಮತ್ತೆ ಆ ಕೊನೆ ಶರೀರ, ಆ ಪೂರ್ಣ ಶರೀರ ಏನಿದೆಯೋ ಆ ಶರೀರವನ್ನು ನಿರ್ವಾಣಮಯ ಕೋಶ ಅಂತ ನಿರ್ವಹಿಸಿದ ಆ ಎರಡನ್ನು ಉತ್ತೇಜನ ಮಾಡ್ಕೊಂಡಿರ್ತಾರೆ. ಅವಾಗ ಪರಿಪೂರ್ಣತ್ವ ಹೊಂದಿರ್ತಾರೆ. ಆಯ್ತಾ. ಸೊ ಆ ರೀತಿಯಲ್ಲಿ, ಸೊ ಈ ಶರೀರದಲ್ಲಿ ಅಂದ್ರೆ ಯಾವಾಗ ನಾವು ಧ್ಯಾನ ಮಾಡ್ತೀವೋ, ಧ್ಯಾನ ಮಾಡುವಾಗ ಏನಾಗತ್ತೆ ಅಂದ್ರೆ ಫಸ್ಟ್ ಧ್ಯಾನ ಅನ್ನೋದು ಎಲ್ಲಿಂದ ಶುರು ಮಾಡ್ತದೆ ಅಂದ್ರೆ ಆನಂದಮಯ ಕೋಶದಲ್ಲಿ. ಆಯ್ತಾ. ಈ ಸಬ್ಜೆಕ್ಟ್ ನಾನು ಈಗಾಗಲೇ ಹೇಳಿದೆ, ಮತ್ತೊಂದ್ಸರಿ ಸ್ವಲ್ಪ ರಿಪೀಟ್ ಮಾಡ್ತೀನಿ ಈಗ ಸದ್ಯಕ್ಕೆ. ಸೊ ಇಲ್ಲೇನಾಗತ್ತಂದ್ರೆ ಈ ಮೆಡಿಕಲ್ ಮೆಡಿಟೇಷನ್ ಅಂತ ಕರೆಯುವಾಗ ಒಂದು ಔಷಧ ಆಗಿ ಈ ಧ್ಯಾನ ಹೇಗೆ ಕೆಲಸ ಮಾಡ್ತಾ ಹೋಗ್ತದೆ ಅಂತ ನೋಡಿದ್ರೆ, ನಾವಿಷ್ಟೆಲ್ಲ ನೋಡಿ 1 2 3 4 ರೀತಿಯಲ್ಲಿ ನಮ್ಮ ಜೀವನದಲ್ಲಿ ನಮ್ಮ ಆಹಾರವನ್ನು ಮತ್ತೆ ಅನೇಕ ಸ್ಟೆಪ್ಸ್ ಕರೆಕ್ಟಾಗಿ ಪಾಲನೆ ಮಾಡಿದ್ರೆ, ಕರೆಕ್ಟಾಗಿ ಪೋಷಕಾಂಶ ಕೊಟ್ಟು ಒಳ್ಳೆ ರೀತಿಯಲ್ಲಿ ಜೀವನ ಶೈಲಿ ಇಟ್ಕೊಂಡ್ರೆ ಈ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಚೆನ್ನಾಗಿ ಕೆಲಸ ಮಾಡ್ತವೆ. ಅದೇನಾದ್ರೂ ಅಪ್ಪಿತಪ್ಪಿ ಆದ್ರೆ ಖಂಡಿತ ಜೀವನ ಅಸ್ತವ್ಯಸ್ತವಾಗತ್ತೆ. ಸೊ ನಾವು ಅನ್ಕೋಬಹುದು ಇದು ಯಾವ ರೀತಿಯಲ್ಲಿ ಆಗತ್ತಂದ್ರೆ, ಒಂದು ಎಕ್ಸಾಂಪಲ್ ನಿಮಗೆ. ಈಗ ಒಂದು ಆ ವ್ಯಕ್ತಿಗೆ ಒಂಥರ ಜ್ವರ ಬರ್ತಾ ಇದೆ, ನೆಗಡಿ ಜ್ವರ, ಮೈ ಕೈ ಎಲ್ಲ ಫುಲ್ ಬಾಡಿ ಪೇನ್ಸು, ಏನ್ ಕೆಲಸ ಮಾಡೋಕ್ಕಾಗಲ್ಲ ಅಲ್ವಾ. ಡಾಕ್ಟರ್ ಹತ್ರ ಹೋದ್ರೆ ಮೆಡಿಸಿನ್ ಕೊಡ್ತಾರೆ, ಅದು ಸ್ವಲ್ಪ ಉಪಶಮನ ಅಂತಂದ್ರೆ ರಿಲೀಫು, ಮತ್ತೆ ಸ್ಟಾರ್ಟ್ ಆಗತ್ತೆ, ಅದು ಹೋಗೋದೇ ಇಲ್ಲ. ಆದ್ರೆ ನಾವು ಏನ್ ಅನ್ಕೊಂತೀವಿ ಅಂದ್ರೆ ಆ ವ್ಯಕ್ತಿಗೆ ಏನೋ ಒಂಥರ ವೈರಸ್ ಆಗಿದೆಯೋ, ಫ್ಲೂ ಆಗಿದೆಯೋ, ಈ ರೀತಿಯಲ್ಲಿ ನಾವು ತಿಳ್ಕೊಂತಾ ಇರ್ತೀವಿ. ಆದ್ರೆ ಅವರನ್ನು ನೀವು ಕೂರಿಸಿ ಕರೆಕ್ಟಾಗಿ ಮಾತಾಡಿದ್ರೆ ಅವ್ರ ಲೈಫ್ ಹೇಗಿದೆ ಅಂತ ಒಂದ್ಸರಿ ಪೂರ್ಣ ಚಿತ್ರ ನೀವು ನೋಡಕ್ ಹೋದ್ರೆ ಅಲ್ಲಿ ಬೇರೆ ಇರ್ತವೆ ಕಾರಣಗಳು. ಅರ್ಥ ಆಯ್ತಾ. ಹೇಗಿರ್ತವೆ ಅಂದ್ರೆ ಆಶ್ಚರ್ಯ ಆಗತ್ತೆ ನಮ್ಗೆ.
ಆ ವ್ಯಕ್ತಿ ಆಕ್ಚುಲಿ ಅಂದ್ರೆ ಸಣ್ಣ ವಯಸ್ಸಿಂದನೇ ಆ ವ್ಯಕ್ತಿಗೆ ಅವನು ಏನಂತ ಆಗ್ಬೇಕು ಅಂತಂದ್ರೆ ಅವ್ರು ಲಾಯರ್ ಆಗ್ಬೇಕು ಅಂತ ಆಸೆ ಇರ್ತದೆ. ಅವರು ಈ ಮನೆಯಲ್ಲಿ ಏನ್ ಮಾಡಿರ್ತಾರೆ, ಫೋರ್ಸ್ ಮಾಡಿ 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 ಮಾಡಿ, ಆಯ್ತಾ, ಅಂದ್ರೆ ಆಕ್ಚುಲಿ ಸಾರಿ, ಅವ್ರು ಆರ್ಟಿಸ್ಟ್ ಆಗ್ಬೇಕಂತ ಅವ್ರಿಗೆ ಆಸೆ ಇರೋದು. ಮನೆಯಲ್ಲಿ ಏನಂದ್ರೆ ಫೋರ್ಸ್ ಮಾಡಿ 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 ಅವ್ರು ಲಾಯರ್ ಮಾಡಿರ್ತಾರೆ. ಅರ್ಥ ಆಯ್ತಲ್ಲ? ಈಗ ಹೆಂಗಿರ್ತದೆ ಅಂದ್ರೆ, ಪರಿಸ್ಥಿತಿ ಹೆಂಗಿರ್ತದೆ ಅಂದ್ರೆ, ಅಲ್ಲಿ ಮಿಸ್ಮ್ಯಾಚ್ ಆಗಿದೆ. ಆಯ್ತಾ? ಅವರಲ್ಲಿ ಇರುವಂತ ಆಸೆ ಒಂದು, ಅವ್ರು ಆಗಿರೋದು ಇನ್ನೊಂದು. ಸಮಾಜಕ್ಕೋಸ್ಕರ, ಕುಟುಂಬಕ್ಕೋಸ್ಕರ ಅವರು ಲಾಯರ್ ವೃತ್ತಿ ಮಾಡ್ತಾನೆ ಇರ್ತಾರೆ, ಆದ್ರೆ ಅವ್ರ ಹೊರಗಡೆ ತೃಪ್ತಿ ಇಲ್ಲ. ಆಯ್ತಾ? ಸೊ ಯಾವಾಗ ಇದು ಅರ್ಥ ಮಾಡ್ಕೊಂತೀವೋ ಅವಾಗ ಏನಾಗುತ್ತೆ ಗೊತ್ತಾ, ಅವರ ಶಕ್ತಿ ಕೆಳಗೆ ಚಕ್ರದಲ್ಲಿ ಬ್ಲಾಕ್ ಆಗಿರುತ್ತೆ, ಸ್ಟಕ್ ಆಗಿರ್ತದೆ, ಮುಂದಕ್ಕೆ ಹೋಗಲ್ಲ. ಉದಾಹರಣೆಗೆ ಮೂಲಾಧಾರ ಚಕ್ರ. ಆಯ್ತಾ? ಮೂಲಾಧಾರ ಚಕ್ರ ಕೆಳಗೆ 3 ಚಕ್ರಗಳಿದೆಯಲ್ಲ, ಈ 3 ಚಕ್ರಗಳಿಂದ ಅದು ಮೇಲಕ್ಕೆ ಹೋಗಲ್ಲ, ಪ್ರವಾಹನೇ ಮಾಡಲ್ಲ ಶಕ್ತಿ. ಯಾವಾಗ್ಲೂ ಅಷ್ಟೇ, ಎಲ್ಲಾ ಚಕ್ರಗಳಿಂದ ಸೊ ಸುಲಭವಾಗಿ ಆ ಶಕ್ತಿ ಫ್ಲೋ ಆಗ್ತಾ ಇದ್ರೆ ಯಾವ ರೋಗ ಬರಲ್ಲ, ಯಾರಿಗೂ ಯಾವ ರೋಗ ಬರಲ್ಲ. ನೆನ್ಪಿಟ್ಕೊಳ್ಳಿ. ನಮಗೆ ಪ್ರಾಬ್ಲಮ್ ಬರೋದು ಏನಂತಂದ್ರೆ, ಎಸ್ಪೆಷಲಿ ಮಣಿಪುರ ಚಕ್ರ ಇದೆಯಲ್ಲ, ಇಲ್ಲಿ ಅತ್ಯಂತ ಬ್ಲಾಕ್ಗಳು ಇರ್ತವೆ. ಅಲ್ಲೇ ಹೆಚ್ಚಿನ ಪರಿಣಾಮದಲ್ಲಿ ಬ್ಲಾಕ್ಸ್ ಆಗೋದು ಮಣಿಪುರ ಚಕ್ರ. ಮಣಿಪುರ ಚಕ್ರ ಕೆಟ್ಟೋದ್ರೆ ಎಲ್ಲ ರೋಗ ಬಂದೇ ಬಂತು. ಅದು ಸಾಧ್ಯವೇ ಇಲ್ಲ. ಅಂದ್ರೆ ರೋಗಗಳು ಹೆಚ್ಚಾಗ ಕಾರಣ ಮಣಿಪುರ ಚಕ್ರಲ್ಲಿ ಬ್ಲಾಕ್ಸ್ ಅಷ್ಟೇ. ಅಲ್ಲಿ ಏನು ಒಂದು ರೀತಿಯಲ್ಲ, ನಾವು ಏನೇನು ಅಂದ್ರೆ ನಮ್ಮ ಜೀವನದಲ್ಲಿ ಏನೇನು ನಮ್ಮ ಲಕ್ಷಣಗಳಿದೆಯೋ ಎಲ್ಲಾನು ಅದನ್ನು ನಿರ್ದೇಶ ಮಾಡುತ್ತೆ. ನಾವು ಅನ್ಕೋಬಹುದು ಅಲ್ಲಿ ಹೊಟ್ಟೆ ಪ್ಲೇಸು ಅಂತ ಅನ್ಕೊಂತೀವಿ. ನಾನು ಈಗಾಗಲೇ ಹೇಳಿದೆ, ಸೆಕೆಂಡ್ ಬ್ರೈನ್ ಸಹ. ಅಂದ್ರೆ ನಮ್ಮ ಚೈತನ್ಯವು ಅಲ್ಲಿ ಹರಿವಿರ್ತವೆ. ಅಂದ್ರೆ ಚೈತನ್ಯ ಅರಿವು ಅನ್ನೋದು ಅಲ್ಲಿರ್ತವೆ. ಅಂತ ಪ್ಲೇಸ್ ಅನ್ನು ನಾವು ಯಾವ ರೀತಿಯಲ್ಲಿ ಇಟ್ಕೋಬೇಕು ಅಂತ ನೋಡಿದ್ರೆ, ಆ ಮಣಿಪುರ ಚಕ್ರವನ್ನು ಆಕ್ಟಿವೇಟ್ ಮಾಡ್ಕೊಳ್ಳೋ ಪರಿಸ್ಥಿತಿ ನಾವು ಮಾಡ್ಕೋಬೇಕು. ಅದಕ್ಕೂ ಅನೇಕ ಪದ್ಧತಿಗಳು ಹೇಳ್ಕೊಟ್ಟಿದ್ವಿ ನಾವು. ಮಣಿಪುರ ಚಕ್ರವನ್ನು ಯಾವ ರೀತಿಯಲ್ಲಿ ನಾವು ಅದನ್ನು ಸಕ್ರಿಯಗೊಳಿಸ್ಕೋಬಹುದು ಅಂತ ಈಗಾಗಲೇ ಹೇಳಿದ್ವಿ ಅಲ್ವಾ? ಆ ರೀತಿಯಲ್ಲಿ ಈಗ ನಾನು ಹೇಳಿದಂತ ವ್ಯಕ್ತಿಗೆ ತೊಂದರೆ ಏನಾಗಿದೆ ಅಂದ್ರೆ, ಅವ್ರಿಗೆ ಎಷ್ಟು ಡಾಕ್ಟರ್ಸ್ ಹತ್ರ ಹೋದ್ರು ಮತ್ತೆ ಪದೇ 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 ಬರ್ತಾನೆ ಇದೆ. ಅವ್ರು ಮಾಡ್ಬೇಕಾಗಿರೋದು ಏನಂತಂದ್ರೆ, ಅವ್ರನ್ನ ಕೂರಿಸಿ ಎಲ್ಲಾ ಚಕ್ರಗಳು ಆಕ್ಟಿವೇಟ್ ಮಾಡೋದು ಮಾಡಿ ಸಾಕಷ್ಟೇ. ಒಂದೊಂದು ಚಕ್ರ ಕೆಳಗೆ ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ, ಅದನ್ನು ಆಕ್ಟಿವೇಟ್ ಮಾಡಿ ಅವಾಗ ಶಕ್ತಿ ಅಲ್ಲಿಂದ ಬ್ಲಾಕ್ ಆಗಿರೋದು ಮೇಲೆ ಫ್ಲೋ ಆಗತ್ತೆ. ಯಾವಾಗ ಮೇಲೆ ಫ್ಲೋ ಆಗತ್ತೋ ಅಲ್ವಾ, ಅವರ ಎಲ್ಲಾ ಚಕ್ರಗಳು ಕರೆಕ್ಟ್ ಆಗಿ ಎಲ್ಲಾ ಚಕ್ರಗಳಿಗೆ ಶಕ್ತಿ ಫ್ಲೋ ಆಗ್ತಾ ಇದೆಯೋ, ಎಲ್ಲಾ ಅವಯವಗಳ ಆರೋಗ್ಯ ಆಟೋಮ್ಯಾಟಿಕ್ ತನ್ನಂತದೇ ಇಂಪ್ರೂವ್ ಆಗುತ್ತೆ. ಸೊ ನೋಡಿ, ಅವ್ರಿಗೆ ಪ್ರಾಬ್ಲಮ್ ಇರೋದು ನಿಜವಾಗಿ ವೈರಸ್ಸೋ ಫ್ಲೂನೋ ಇನ್ನೊಂದು ಇಲ್ಲ. ಅಲ್ಲಿ ಅಂದ್ರೆ ಎನರ್ಜಿ ಸ್ಟ್ರಕ್ ಆಗಿರೋದು, ಲೋಯರ್ ಚಕ್ರಾಸ್ ಅಲ್ಲಿ ಸ್ಟ್ರಕ್ ಆಗಿ ಕೂತ್ಕೊಂಡಿದೆ ಅಷ್ಟೇ. ಈಗ ಮೇಲೆಗೆ ಯಾವಾಗ ಒಂದು ಹೀಲರೋ ಆಯ್ತಾ, ಒಂದು ಹೀಲಿಂಗ್ ಮಾಡೋದು, ಇಲ್ಲಾಂದ್ರೆ ಸ್ವಲ್ಪ ಪದ್ಧತಿಗಳು ಹೇಳಿ ಅವ್ರಿಗೆ ಅಭ್ಯಾಸ ಮಾಡಿಸಿ, ಧ್ಯಾನ ಮಾಡಿಸಿ ದಿನ ಇಂಪ್ರೂವ್ಮೆಂಟ್ ಅಲ್ಲಿ ಆ ಚಕ್ರಗಳಿಂದ, ಎಲ್ಲಾ ಚಕ್ರಗಳಿಂದ ಶಕ್ತಿ ಪ್ರವಾಹ ಸರಿಯಾದ ರೀತಿಯಲ್ಲಿ ಆಗಿದ್ರೆ ಆಟೋಮೆಟಿಕ್ ಆಗಿ ಎಲ್ಲ ಆ ಸಿಂಪ್ಟಮ್ಸ್, ಆ ವ್ಯಾಧಿ ಲಕ್ಷಣಗಳೆಲ್ಲ ಹೊಟ್ಟೋಗ್ತದೆ. ಅವನು ಮತ್ತೆ ಸರಿ ಹೋಗ್ತಾನೆ. ಈಗ ಸರಿ ಆದ್ಮೇಲೆ ಅವರು ಅವಾಗ ಏನ್ ಮಾಡ್ಬೇಕು, ಅವ್ರ ಕೆರಿಯರ್ ಅನ್ನು ಅವಾಗ ಕರೆಕ್ಟ್ ಮಾಡ್ಕೋಬೇಕು. ನೋಡಿ, ನನಗೆ ಇರುವಂತ ಇಂಟ್ರೆಸ್ಟ್ ಇದು, ನಾನು ಹೀಗೆ ಹೋಗಿದ್ದೀನಿ, ಈಗ ಏನ್ ಮಾಡ್ಬೇಕು ಅಂತ ಅವ್ರು ಮತ್ತೆ ಕನ್ಫ್ಲಿಕ್ಟ್ ಆಗ್ಬಾರ್ದು. ಲೈಫಲ್ಲಿ ಏನ್ ಗೊತ್ತಾ, ಕನ್ಫ್ಲಿಕ್ಟ್ ಅಂತಂದ್ರೆ ಅಲ್ಲೊಂಥರ ಕ್ಲಿಷ್ಟ ಪರಿಸ್ಥಿತಿ ಕ್ರಿಯೇಟ್ ಆಗತ್ತೆ. ನಾನು ಇದು ಮಾಡ್ಬೇಕಾಯ್ತು, ಇದು ಮಾಡ್ತಾ ಇದ್ದೆ, ಎರಡು ಒಂದಾನೆ ಇಲ್ಲ. ಅವಾಗ ಖಂಡಿತ ಯಾವಾಗ ಇದನ್ನ ಅಂತ ಕರಿತೀವಿ ಅಂದ್ರೆ ಅಲೈನ್ಮೆಂಟ್ ಅಂತ ಕರಿತೀವಿ. ಇಟ್ಸ್ ಕಾಲ್ಡ್ ಅಲೈನ್ಮೆಂಟ್. ನಿಮ್ಮ ಜೀವನ ಉದ್ದೇಶ ಏನು, ನೀವು ಮಾಡ್ತಾ ಇರೋಂಥದ್ದು ಏನು. ಎರಡು ಅಲೈನ್ಮೆಂಟ್ ಇಲ್ಲ ಅಂದ್ರೆ ಪ್ರತಿನಿತ್ಯ ಒಂಥರ ಕನ್ಫ್ಲಿಕ್ಟ್. ಅವಾಗ ನಿಮ್ಮ ಜೀವನದಲ್ಲಿ ಇಂಥ ಅನೇಕ ಪರಿಸ್ಥಿತಿಗಳನ್ನು ಎದುರ್ಕೋಬೇಕಾಗತ್ತೆ. ನಾವು ಅದು ರೋಗ ಅನ್ಕೊಂತೀವಿ, ರೋಗ ಅಲ್ಲ. ಅಲ್ಲಿ ನಿಮ್ಮ ಶಕ್ತಿ ಬ್ಲಾಕ್ ಆಗಿದೆ. ಯಾಕಂದ್ರೆ ನಿಮ್ಮ ಉದ್ದೇಶ, ನೀವು ಮಾಡುವಂಥದ್ದು ಎರಡು ಒಂದಿಲ್ಲ. ನಿಮ್ಮ ಜೀವನ ಉದ್ದೇಶ ಏನು, ಪರ್ಪಸ್ ಆಫ್ ಲೈಫ್ ಏನು, ನೀವು ಅಲ್ಲಿ ಏನ್ ಮಾಡ್ತಾ ಇದ್ರಿ, ಬೋತ್ ಆರ್ ನಾಟ್ ಅಲೈನ್ಡ್ ಈಚ್ ಅದರ್. ಅವಾಗ ನಿಮಗೆ ಕನ್ಫ್ಲಿಕ್ಟ್ ಆಫ್ ಎನರ್ಜಿ
energy gets stuck, then it doesn't flow through all the chakras, then you will be definitely under the different kind of diseases will be attacked. ಹೀಗೆ ಆಗ್ತಾ ಇರ್ತದೆ ಪ್ರತಿಯೊಂದರ ಜೀವನದಲ್ಲಿ. ಆಯ್ತಾ? ನಾವು ಧ್ಯಾನ ಮಾಡುವಾಗ ಏನಾಗತ್ತಂದ್ರೆ ಆನಂದಮಯ ಕೋಶದಿಂದ ಅಲ್ಲಿಂದ ಶುರುವಾಗಿ ವಿಜ್ಞಾನಮಯ ಕೋಶ, ಆಯ್ತಾ, ಆನಂದಮಯ ಕೋಶದಲ್ಲಿ ನಾವು ಧ್ಯಾನ ಮಾಡುವಾಗ ನಮಗೆ ಒಂಥರ ಬ್ಲಿಸ್ ಎಲ್ಲಿಂದ ಬರುತ್ತೆ? ಬ್ಲಿಸ್ ಅನ್ನೋದು ಆನಂದಮಯ ಕೋಶದಲ್ಲಿ ಅಲ್ಲಿ ಒಂದೊಂತ ಆ ಎಟರ್ನಲ್ ಸಂತೋಷ ಏನಿದೆಯೋ ಅಲ್ಲಿ ಸಿಗತ್ತೆ ನಮ್ಗೆ. ಅಂತಂದ್ರೆ ಅದಕ್ಕೆ ಇದು ಆನಂದಮಯ ಕೋಶ ಅಂತ ಕರೆಯೋದು. ಅದು ಉನ್ನತವಾದ ಕೋಶ, ಶರೀರ ಧ್ಯಾನ ಮಾಡುವಂಥವ್ರಿಗೆ ಅದು ಆಕ್ಟಿವೇಟ್ ಆಗಿ ಆಗುತ್ತೆ. ಆಯ್ತಾ? ಒಂದು ವಿಜ್ಞಾನಮಯ ಕೋಶ. ವಿಜ್ಞಾನಮಯ ಕೋಶವನ್ನು ನಾವು ಜ್ಞಾನದಿಂದ ಬೆಳೆಸ್ಕೋಬೇಕು. ಹೆಚ್ಚಿನ ರೀತಿಯಲ್ಲಿ ಜ್ಞಾನದಿಂದ ನಾವು ಬೆಳೆಸ್ಕೋಬೇಕು. ಅದು 4ನೇ ಶರೀರ ಆಗತ್ತೆ. 4ನೇ ಶರೀರ. ನೆಕ್ಸ್ಟು ನೀವು ಧ್ಯಾನ ಮಾಡುವಾಗ ಏನಾಗತ್ತಂದ್ರೆ ನೇರವಾಗಿ ಧ್ಯಾನ ಮಾಡುವಂಥವ್ರು ಒಂದು ರೀತಿಯಲ್ಲಿ ಪ್ರಾಣಮಯ ಕೋಶ, ಮನೋಮಯ ಕೋಶ, ಮನೋಮಯ ಕೋಶನು ದಾಟಿ ಹೋಗ್ತಾರೆ. ಮನೋಮಯ ಕೋಶ ಆಟೋಮೆಟಿಕ್ ಆಗಿ ಕ್ಲೀನ್ಸ್ ಆಗುತ್ತೆ. ಫಸ್ಟ್ ಧ್ಯಾನ ಮಾಡುವಾಗ ಪೂರ್ತಿ ಕ್ಲೀನ್ಸ್ ಆಗುತ್ತೆ. ಅದು ಕ್ಲೀನ್ಸ್ ಆಗುವಾಗ ನಮಗೆ ತನಂತ ಅದೇ ಆ ವಿಶ್ವಶಕ್ತಿ ಪ್ರವಾಹ ಒಳಗಡೆ ಆಗತ್ತೆ. ಅಂತಂದ್ರೆ ಅರ್ಥ ಏನು ಅಂತಂದ್ರೆ ನಾವು ಯಾವಾಗ ಧ್ಯಾನ ಮಾಡ್ತಾ ಮಾಡ್ತಾ ಹೋಗ್ತೀವೋ ನಮ್ಮ ಫಸ್ಟ್ ಈ ಪೀನಿಯಲ್ ಗ್ಲ್ಯಾಂಡ್ ಇದೆಯಲ್ಲ ಅದನ್ನು ಆಕ್ಟಿವೇಶನ್, ಇಲ್ಲಾಂದ್ರೆ ಅದರಲ್ಲಿ ಕ್ರಿಯಾಶೀಲತೆ ಸ್ಟಾರ್ಟ್ ಆಗ್ತದೆ. ಅಷ್ಟುವರೆಗೂ ಸ್ಟಾರ್ಟ್ ಆಗೋದೇ ಇಲ್ಲ. ಇದೊಂಥರ ಯಾವ ಥರ ಅಂದರೆ ಇದು ಡೋರ್ವೇ ಟು ದ ಕಾನ್ಶಿಯಸ್ನೆಸ್ ಅಂತ ಕರಿತೀವಿ ನಾವು. ಡೋರ್ವೇ ಟು ದ ಕಾನ್ಶಿಯಸ್ನೆಸ್ ಒಂಥರ ಎಂಟ್ರಿ ಪಾಯಿಂಟ್. ಯಾವುದಕ್ಕೆ? ನಮ್ಮ ಚೈತನ್ಯಕ್ಕೆ, ಅರಿವಿಗೆ. ಅಷ್ಟುವರೆಗೂ ನಿಮ್ಮ ಚೈತನ್ಯ, ನಿಮ್ಮ ಅರಿವು ಅನ್ನೋದು ನಿಮಗೆ ಗೊತ್ತೇ ಆಗಲ್ಲ. ಯಾವಾಗ? ನಿಮ್ಮ ಪೀನಿಯಲ್ ಗ್ಲ್ಯಾಂಡ್ ಸಹಸ್ರಾರದಲ್ಲಿದೆಯಲ್ಲ ಆ ಪೀನಿಯಲ್ ಗ್ಲ್ಯಾಂಡ್ ಸಕ್ರಿಯಗೊಳಿಸೋವರೆಗೂ ನಿಮಗೆ ಅರ್ಥನೇ ಆಗೋದಿಲ್ಲ. ಸ್ಪಿರಿಚುವಾಲಿಟಿ ಅಂದ್ರೆ ನನಗೆ ಗೊತ್ತೇ ಇಲ್ಲ ಅಂತ ಹೇಳ್ತಾರೆ. ಅದು ಏನು ಅಂತ ನನಗೆ ಐಡಿಯಾನೇ ಇಲ್ಲ, ಅದು ಹತ್ರನೂ ಹೋಗೋಕ್ಕಾಗಲ್ಲ ಅವರು. ಆಯ್ತಾ? ಸೊ ಯಾವಾಗಲೂ ಇನ್ನೊಂದೇನಂದ್ರೆ ಚಕ್ರಗಳು ಅನ್ನೋಂಥದ್ದು ಯಾವಾಗಲೂ ನಾವು ಸಮಾಂತರ ಅಂತ ಕರಿತೀವಿ. ಯಾವುದೇ ಒಂಥರ ವರ್ಟಿಕಲ್ ಅಂತಲೂ ಕರೆಯಲ್ಲ. ಅಂತಂದ್ರೆ ಸೊ ಈ ಚಕ್ರ ಆದ್ಮೇಲೆ ಈ ಚಕ್ರ, ಈ ಚಕ್ರ ಆದ್ಮೇಲೆ ಈ ಚಕ್ರ ಅಂತ ಏನಿಲ್ಲ. ಆಯ್ತಾ? ಸೊ ಎಲ್ಲ ನಾಡಿಗಳು ಮೇಲಿಂದ ಕೆಳಗೆ ಪ್ರವಾಹ ಆಗ್ತಾನೆ ಇರ್ತವೆ. ಆಯ್ತಾ? ನಾವು ಮಾಡಬೇಕಾಗಿರೋದೇನೆಂದ್ರೆ ಧ್ಯಾನ ಸಾಧನೆ ಮಾಡ್ತಾ ಇದ್ರೆ ಆ ಶಕ್ತಿ ಸಕ್ರಿಯವಾಗಿ ಎಲ್ಲ ಚಕ್ರಗಳಿಗೂ ಸೇರ್ತಾ ಇದ್ರೆ ಪ್ರತಿ ಚಕ್ರದಲ್ಲಿ ಆ ಶಕ್ತಿ ಒಂಥರ ಹೇಗಿರ್ತದೆ ಅಂದ್ರೆ ಒಂಥರ ಸ್ವಿರ್ಲಿಂಗ್ ಅಂತ ಹೇಳ್ತೀವಲ್ಲ ನಾವು. ಸ್ವಿರ್ಲಿಂಗ್ ಅಂದ್ರೆ ಏನು? ವಿರ್ಲಿಂಗ್ ಅಂತ ಹೇಳ್ತೀವಿ. ಅಂದ್ರೆ ಒಂಥರ ಸುಡಿಗುಂಡ ಅಂತ ಹೇಳ್ತೀವಿ ಏನೋ, ಆ ಥರ ಸುಡ್ತಾ ಇರ್ತದೆ. ಕಂಟಿನ್ಯೂಸ್ ಸುಡ್ತಾ ಇರ್ತದೆ ಶಕ್ತಿ ಆ ಚಕ್ರ ಹತ್ರ. ಅದು ಆ ರೀತಿಯಲ್ಲಿ ಸುಡ್ತಾ ಇರುವಾಗ ಅದೇನಾಗತ್ತೆ, ಪ್ರಾಣಮಯ ಕೋಶದಿಂದ ನೇರವಾಗಿ ನಮ್ಮ ಫಿಸಿಕಲ್ ಬಾಡಿ ಟ್ರಾನ್ಸ್ಫರ್ ಆಗತ್ತೆ. ಶಕ್ತಿ ಮೇಲೆಯಿಂದ ಬರೋದಾಗ್ಲಿ, ಬಂದಿರುವಂತ ಶಕ್ತಿ ಈ ಸಹಸ್ರಾರದಿಂದ ಒಳಗಡೆ ಪ್ರವೇಶ ಆದ್ರೆ ಆ ಶಕ್ತಿಯೇ ಪ್ರತಿ ಚಕ್ರಕ್ಕೂ ಬರುವಾಗ ಆ ಚಕ್ರದಲ್ಲಿ ಯಾವಾಗ ರೊಟೇಟ್ ಆಗ್ತಾ ಇರ್ತದೋ ಅದು ನೇರವಾಗಿ ಹೋಗೋದೇ ಫಿಸಿಕಲ್ ಬಾಡಿಗೆ ಟ್ರಾನ್ಸ್ಫರ್ ಆಗುತ್ತೆ. ಫಿಸಿಕಲ್ ಬಾಡಿಯಲ್ಲಿ ಆಟೋಮೆಟಿಕ್ ಆಗಿ ಎಲ್ಲ ಆರ್ಗಾನ್ಸ್, ಅವಯವಗಳಿಗೆ ಆ ಶಕ್ತಿ ಸಂಪಾದನೆ ಆಗುತ್ತೆ. ಆಟೋಮೆಟಿಕ್ ಆಗಿ ಪ್ರತಿಯೊಂದು ಅವಯವ ಶಕ್ತಿ ಇರುವಾಗ ಚೆನ್ನಾಗಿ ಕೆಲಸ ಮಾಡ್ತವೆ. ಆ ಪ್ರಾಣಶಕ್ತಿನೇ ನಾವು ನಿಜವಾಗಿ ಹೇಳ್ಬೇಕಂದ್ರೆ ನಮ್ಮ ದೇಹ ಒಳಗಡೆ ಆ ಪ್ರಾಣಶಕ್ತಿನೇ ಏನಂತ ಕರಿತೀವಿ? ಪ್ರತಿರಕ್ಷಕ ವ್ಯವಸ್ಥೆ, ರೋಗ ನಿರೋಧಕ ಶಕ್ತಿ ಅಂತ ಕರಿತಾ ಇರ್ತೀವಿ. ಅದಕ್ಕೆ ಪ್ರಾಣಶಕ್ತಿ ಅಷ್ಟು ಮುಖ್ಯವಾದದ್ದು. ಪ್ರತಿ ಚಕ್ರಕ್ಕೆ ಆ ಪ್ರಾಣಶಕ್ತಿ ಬೇಕೇ ಬೇಕು. ಅದು ವಿಶ್ವಶಕ್ತಿಯಿಂದ ನಾವು ಪಡೆಯಬಹುದು. ಆಯ್ತಾ? ವಿಶ್ವಶಕ್ತಿಯಿಂದ ಪಡಿತಾ ಇಲ್ಲ ಅಂತಂದ್ರೆ ಪ್ರಧಾನವಾಗಿ ನಮ್ಮ ಮೂಗಿಯಿಂದ ಹೋಗುವಂತ ಶ್ವಾಸದಿಂದ ಪಡಿತಾ ಇರ್ತೀವಿ, ಸೂರ್ಯನಿಂದ ಪಡಿತಾ ಇರ್ತೀವಿ, ಸಸ್ಯಗಳಿಂದ ಪಡೆಯಬಹುದು, ಭೂಮಿಯಿಂದ ಪಡೆಯಬಹುದು. ಆ ಶಕ್ತಿ ಅನ್ನೋದು ಪ್ರಾಣಶಕ್ತಿ. ಅಂದ್ರೆ ಆ ಪ್ರಾಣಶಕ್ತಿ ಅಂತದ್ದು ಆ ವಿಶ್ವಶಕ್ತಿ ಅನ್ನೋದು ಎಲ್ಲ ಕಡೆ ಇರ್ತದೆ. ಒಂದು ಕಡೆ ಇಲ್ಲಿ ಇದೆ ಇಲ್ಲಿ ಇಲ್ಲ ಅಂತ ಹೇಳಕ್ಕೆ ಸಾಧ್ಯವಿಲ್ಲ. ಪ್ರತಿ ಅಣುವಲ್ಲಿ ಈ ಪ್ರಾಣಶಕ್ತಿ ಅಡಗಿರ್ತದೆ, ವಿಶ್ವಶಕ್ತಿ ಅಡಗಿರ್ತದೆ. ಆದ್ರೆ ನಮ್ಗೆ ಇಂಥ ಸೋರ್ಸಸ್ ಎಲ್ಲಾದ ಕಡೆಯಿಂದ ಬರ್ತಾ ಇರ್ತದೆ. ಆದ್ರೆ ಅತಿ ಮುಖ್ಯವಾದದ್ದು ನಮಗೆ ವಿಶ್ವಶಕ್ತಿ ಸಹಸ್ರದಿಂದ ಬರೋದು. ಅದನ್ನು ಆಕ್ಟಿವೇಟ್ ಮಾಡ್ಕೋಬೇಕಂದ್ರೆ ಫಸ್ಟ್ ನಾವು ಈ ಶ್ವಾಸ ಅನ್ನೋದು ನಿಲ್ಲಿಸ್ಬೇಕು. ನಿಲ್ಸೋದಂದ್ರೆ ಪೂರ್ತಿ ನಿಲ್ಸಕ್ ಸಾಧ್ಯವಿಲ್ಲ. ಪೂರ್ತಿ ನಿಲ್ಸಿದ್ರೆ ಮತ್ತೆ ಅದೇನಾಗತ್ತೆ? ಸಾವಾಗತ್ತೆ.
ಅಲ್ಲಿ ನಿಧಾನ ಮಾಡಿ. ಬರೋ ಹೋಗುವಂಥ ಶ್ವಾಸ ಇದೆಯಲ್ಲ ಅದು ನಿಧಾನ ಮಾಡಿ. ಅವಾಗ ಏನಾಗುತ್ತೆ, ಯಾವಾಗ ಇದು ಹೋಗುವಂಥ ಶ್ವಾಸ ನಿಧಾನ ಮಾಡ್ತೀವೋ ಆಟೋಮೆಟಿಕ್ ಆಗಿ ಮನೋಮಯ ಕೋಶ ನಿಧಾನವಾಗುತ್ತೆ. ಒನ್ಸ್ ಮನೋಮಯ ಕೋಶ ನಿಧಾನವಾದರೆ ನಮಗೆ ಅಡ್ಡನೇ ಇಲ್ಲ. ಯಾವುದಕ್ಕೆ? ವಿಶ್ವಶಕ್ತಿ ಈ ಪೀನಿಯಲ್ ಗ್ಲ್ಯಾಂಡ್ ಇಂದ ಪ್ರವೇಶ ಮಾಡಿ ಒಳಗಡೆ ಹೋಗೋಕೆ ಯಾವ ಅಡ್ಡ ಇಲ್ಲ. ಇಷ್ಟೇ ಇರೋದು ಕಾನ್ಸೆಪ್ಟ್. ಸೊ ಈ ರೀತಿಯಲ್ಲಿ ನಾವು ಶಕ್ತಿಯನ್ನು ಪ್ರತಿ ಚಕ್ರಕ್ಕೆ ತಗೊಂಡು ಆ ಚಕ್ರದಿಂದ ಅವನ ಫಿಸಿಕಲ್ ಬಾಡಿಯಲ್ಲಿ ಅಂದರೆ ಎಥರಿಕ್ ಬಾಡಿ, ಎಥರಿಯಲ್ ಬಾಡಿ ಆ ಪ್ರಾಣಮಯ ಕೋಶದಿಂದ ಈ ಫಿಸಿಕಲ್ ಬಾಡಿಗೆ ಟ್ರಾನ್ಸ್ಫರ್ ಮಾಡ್ತಾ ಹೋಗ್ಬೇಕು. ಅವಾಗ ಆ ರೀತಿ ಟ್ರಾನ್ಸ್ಫರ್ ಮಾಡುವಾಗ ಖಂಡಿತವಾಗಿ ಏನಾಗುತ್ತೆ, ಒಂದೊಂದು ಚಕ್ರದಿಂದ ಒಂದೊಂದು ಆರ್ಗಾನ್ಸ್ ಕನೆಕ್ಟ್ ಆಗಿಬಿಟ್ಟಿದೆ, ಆಲ್ರೆಡಿ ಕನೆಕ್ಟ್ ಆಗಿವೆ. ಯಾವ ರೀತಿಯಲ್ಲಿ ಅಂದರೆ ಈ ತಲೆಭಾಗ ಪೀನಿಯಲ್ ಗ್ಲ್ಯಾಂಡ್ ಅಂತದ್ದು ಇದೆಯಲ್ಲ, ಇದು ಪೂರ್ತಿ ತಲೆ ನೋಡ್ಕೊತದೆ. ತಲೆಯಲ್ಲಿ ಪ್ರತಿ ಬ್ರೈನಲ್ಲಿ ಅಂತ ಪ್ರತಿ ಸೆಲ್, ಪ್ರತಿ ನ್ಯೂರಾನ್ ಅನ್ನು ಉತ್ತೇಜಗೊಳಿಸೋದು ಅದರಿಂದನೇ. ಪೀನಿಯಲ್ ಗ್ಲ್ಯಾಂಡ್ ಚೆನ್ನಾಗಿ ಕೆಲಸ ಮಾಡಿದ್ರೆ ಆ ಏರಿಯಾ ಎಲ್ಲ ಚೆನ್ನಾಗಿ ಕೆಲಸ ಮಾಡುತ್ತೆ. ಒಂದು ಕಡೆ ನಮ್ಮ ಏನ್ಷಿಯಂಟ್ ಯೋಗೀಸ್ ಎಲ್ಲ ಚಕ್ರ ಅಂತ ಕರೀತಾರೆ. ಈ ಫಿಸಿಕಲ್ ಬಾಡಿ ಮತ್ತೆ ಈ ಅನಾಟಮಿ ಓದಿರುವಂಥ ಎಲ್ಲ ಸೈಂಟಿಸ್ಟ್ಗಳು, ಮೆಡಿಕಲ್ ವಿದ್ಯಾರ್ಥಿಗಳು, ಇವರು ಮೆಡಿಕಲ್ ಸೈಂಟಿಸ್ಟ್ಗಳು ಅದನ್ನು ಪೀನಿಯಲ್ ಗ್ಲ್ಯಾಂಡ್ ಅಂತ ಕರೀತಾರೆ ಅಷ್ಟೇ. ದೇರ್ ಇಸ್ ನೋ ಡಿಫರೆನ್ಸ್, ಎರಡು ಒಂದೇ. ಅಲ್ಲಿ ಬ್ರೈನ್ ಎಲ್ಲಾನು ಸರಿಪಡಿಸುವಂಥದ್ದು ಪೀನಿಯಲ್ ಗ್ಲ್ಯಾಂಡ್. ಹೈಪೋಥಾಲಮಸ್ ಆಗಲಿ, ಸೊ ಎಲ್ಲ ಪೂರ್ತಿ ನ್ಯೂರಾನ್ಸ್ ಎಲ್ಲಾನು ಉತ್ತೇಜಿತ ಮಾಡುವಂಥ ಕೆಲಸ ಪೀನಿಯಲ್ ಗ್ಲ್ಯಾಂಡ್ ಮಾಡುತ್ತೆ ನೋಡಿ. ಅದು ಇನ್ನೊಂದು ಪೀನಿಯಲ್ ಗ್ಲ್ಯಾಂಡ್ ಇರುವಂಥ ವೈಶಿಷ್ಟ್ಯ ಏನಂದ್ರೆ, ಬ್ರೈನ್ ಒಂದು ಚೆನ್ನಾಗಿ ಆರೋಗ್ಯವಾಗಿ ಇಡೋದು ಅಂತಲ್ಲ, ಅದಕ್ಕಿಂತ ಉನ್ನತವಾದದ್ದು ನಮ್ಮ ಪೂರ್ಣ ಚೈತನ್ಯ ಕನೆಕ್ಟ್ ಮಾಡುವಂಥ ವ್ಯವಹಾರ ಮಾಡುತ್ತೆ ನೋಡಿ. ಅದೊಂಥರ ಆಂಟಿನಾ, ನಮ್ಮ ರೇಡಿಯೋ ಕ್ಯಾಂಟೀನ, ಟಿವಿ ಕ್ಯಾಂಟೀನ್ ಇರ್ತದೆ ನೋಡಿ, ಆ ಥರದ ಆಂಟಿನಾ. ಆಂಟಿನಾ ಅಂದ್ರೆ ಏನ್ ಮಾಡುತ್ತೆ? ವಿಶ್ವದಿಂದ ಸಮಾಚಾರ ಅಂದ್ರೆ ಆ ಸೂಕ್ಷ್ಮಾತಿ ಸೂಕ್ಷ್ಮ, ಆ ಸೂಕ್ಷ್ಮ ಪ್ರಪಂಚದಿಂದ ಏನೇ ಮೆಸೇಜ್ಗಳು ಬಂದ್ರೆ ಈ ಪೀನಿಯಲ್ ಗ್ಲ್ಯಾಂಡ್ ಇಂದನೇ ಬರಬೇಕು. ಅದೇ ಕನೆಕ್ಟಿವಿಟಿ ಅಂತ ಇತ್ತು. ಅದಕ್ಕೆ ಆತ್ಮಕ್ಕೆ ಮತ್ತೆ ದೇಹಕ್ಕೆ ವಾರಧಿ, ಒಂಥರ ಬ್ರಿಡ್ಜ್ ಅಂತ ಇದ್ವಿ. ಅಷ್ಟು ಸೂಕ್ಷ್ಮವಾಗಿರುವಂತ ಆ ಪೀನಿಯಲ್ ಗ್ಲ್ಯಾಂಡ್ ಇಷ್ಟು ಕೆಲಸ ಮಾಡತ್ತೆ, ಆಯ್ತಾ? ಸೊ ಅದು ಪ್ರತ್ಯೇಕವಾಗಿ ಫಿಸಿಕಲ್ ಅಂದ್ರೆ ಸೈಂಟಿಫಿಕ್ ಆಗಿ ಅದು ಹಾಗೆ ಆ ಟರ್ಮ್ ಪೀನಿಯಲ್ ಗ್ಲ್ಯಾಂಡ್ ಅಂತಾರೆ. ಇಲ್ಲಿ ಸಹಸ್ರಾರ ಚಕ್ರ ಅಂತ ನಾವು ಕರಿತೀವಿ ಅಷ್ಟೇ ಅಲ್ವಾ. 8ನೇ ಚಕ್ರ ಇದೆ, 8ನೇ ಚಕ್ರ. 7 ಚಕ್ರಗಳಾದ್ಮೇಲೆ 8ನೇ ಚಕ್ರ ಇದೆ. ಅದೇನಂತ ಹೇಳಕ್ ಹೋದ್ರೆ, ನಿಮ್ಮ ಸುತ್ತು ಇರುವಂತ ಹಾರ ಇದೆಯಲ್ಲ, ಆ ಹಾರವೇ 8ನೇ ಚಕ್ರ. ನಿಮ್ ಸುತ್ತು ಏನು ಹಾರ ಇದೆಯೋ, ಹಾರ ಅಂದ್ರೆ ನಿಮ್ಗೆ ಗೊತ್ತಲ್ಲ, ಅವರ ಅಂತ ಕರಿತೀವಲ್ಲ, ನಮ್ಮ ಸುತ್ತು ಒಂಥರ ವಲಯ ಕ್ಷೇತ್ರ ಇರ್ತದೆ, ಶಕ್ತಿ ಕ್ಷೇತ್ರ. ಅದನ್ನು 8ನೇ ಚಕ್ರ ಅಂತ ಕರೀಬಹುದು ಬೇಕಾದ್ರೆ, ಆಯ್ತಾ? ಸೊ ಇಲ್ಲಿ ಏನಾಗಿದೆ, ಆ ರೀತಿಯಲ್ಲಿ ಈ ಪಿಟ್ಯೂಟರಿ ಗ್ಲ್ಯಾಂಡ್ ತಗೊಂಡ್ರೆ ಅನಾಟಮಿ ಪರವಾಗಿ ಎಷ್ಟು ಕೆಲಸ ಮಾಡುತ್ತೆ? ಅನಾಟಮಿ ಪರವಾಗಿ ಇಲ್ಲಿ ಪಿಟ್ಯೂಟರಿ ಗ್ಲ್ಯಾಂಡ್ ಅಂತ ನಾವು ಕರೆಯಕ್ಕೆ ಹೋದ್ರೆ ಅದು ಪ್ರತಿ ಗ್ರಂಥಿಯನ್ನು ಪ್ರೇರೇಪಿತ ಮಾಡ್ತದೆ. ಪ್ರತಿ ಗ್ರಂಥಿಯನ್ನು ಸರಿಯಾದ ರೀತಿಯಲ್ಲಿ ಅಂದ್ರೆ ನಿಯಂತ್ರಣಗೊಳಿಸುವಂತ ಕೆಲಸ ಅದು ಮಾಡ್ತಾ ಇರ್ತದೆ. ಯಾವ ಗ್ರಂಥಿ, ಯಾವ ಗ್ಲ್ಯಾಂಡು ಯಾವ ಸಮಯದಲ್ಲಿ ಏನು ಹಾರ್ಮೋನ್ ಅನ್ನು ಉತ್ಪನ್ನ ಮಾಡಬೇಕು, ಇದೇ ಇನ್ಸ್ಟ್ರಕ್ಷನ್ ಕೊಡೋದು. ನೋಡಿದ್ರ ಅಷ್ಟು ಕೆಲಸ ಅದು ಕೊಟ್ಟಿದ್ದಾರೆ, ಮಾಡತ್ತೆ ಅದು. ಅದೇನಂತಂದ್ರೆ ನಮ್ಗೆ ಚಕ್ರ ಪರವಾಗಿ ಹೋದ್ರೆ ಆಜ್ಞಾ ಚಕ್ರ ಅಂತ ಹೇಳಿದ್ದಾರೆ. ಆಜ್ಞೆ ಅಂದ್ರೆ ಏನು? ಕಮ್ಯಾಂಡ್. ಯಾರು ಕಮ್ಯಾಂಡು? ಆ ಪಿಟ್ಯೂಟರಿ ಗ್ಲ್ಯಾಂಡು ಪ್ರತಿ ಒಳಗಡೆ ಇರುವಂತ ಪ್ರತಿ ಗ್ರಂಥಿಯನ್ನು ಕಮ್ಯಾಂಡ್ ಮಾಡುತ್ತೆ. ಅದಕ್ಕೆ ಆಜ್ಞಾ ಚಕ್ರ. ನೋಡಿದ್ರ ಎಷ್ಟು ಸಿಮಿಲಾರಿಟಿ ಇದೆಯೋ. ಸ್ಪಿರಿಚುವಲ್ ಆಗಿ ಮಾತಾಡಕ್ ಹೋದ್ರೆ ಆಜ್ಞಾ ಚಕ್ರ ಅಂತ ಅಂದ ತಕ್ಷಣವೇ ನಾವು ಈ ವಿಶ್ವವನ್ನೇ ಆಜ್ಞೆ ಮಾಡ್ಬೋದು. ಅರ್ಥ ಆಯ್ತಾ? ನಮ್ಮನ್ನು ನಾವು ಆಜ್ಞೆ ಮಾಡ್ಕೋಬಹುದು, ಅಂದ್ರೆ ಒಂಥರ ಕಮ್ಯಾಂಡ್ ಮಾಡ್ಬೋದು, ಆರ್ಡರ್ ಮಾಡ್ಬೋದು. ಪಂಚಭೂತಗಳನ್ನೇ ಆರ್ಡರ್ ಮಾಡುವಂತ ಆ ಶಕ್ತಿ ಸಾಮರ್ಥ್ಯ ನಿಮ್ಮಲ್ಲಿದೆ. ಯಾವಾಗ ಈ ಪಿಟ್ಯೂಟರಿ ಗ್ಲ್ಯಾಂಡು ಪೂರ್ತಿ ಪರಿಪಕ್ವ, ಪೂರ್ತಿ ಕ್ರಿಯಾಶೀಲಕ ಆಗಿದ್ರೆ. ಸ್ವಲ್ಪ ಕ್ರಿಯಾಶೀಲಕವಾಗಿದ್ರೆ ಸ್ವಲ್ಪ ಇರ್ತದೆ ಅಷ್ಟೇ. 3ನೇ ಕಣ್ಣು ಅಂತ ಹೇಳ್ತೀವಲ್ಲ, ಅದು ಇಲ್ಲೇ ಇರೋದು. ಅದೇ ಪಿಟ್ಯೂಟರಿ ಗ್ಲ್ಯಾಂಡ್ ಅಂದ್ರೆ ಅದೇ. ಯಾವಾಗ ಪಿಟ್ಯೂಟರಿ ಗ್ಲ್ಯಾಂಡು ಪೂರ್ತಿ ಓಪನ್ ಆಗುತ್ತೋ, ಅಂದ್ರೆ ಪೂರ್ತಿ ಕ್ರಿಯಾಶೀಲಕ ಆಗುತ್ತೋ, 3ನೇ ಕಣ್ಣು ಓಪನ್ ಆಗಿದೆ. ನಿಮ್ಗೆ ಎಷ್ಟು ಶಕ್ತಿ ಕೊಟ್ಟಿದ್ದಾರೆ ಅಂದ್ರೆ ಆ ಗ್ರಂಥಿಯಿಂದ, ಆ ಚಕ್ರದಿಂದ ಇಡೀ ವಿಶ್ವ ಸಮಾಚಾರವೇ ನಿಮ್ಗೆ ಗೊತ್ತಾಗತ್ತೆ.
ತ್ರಿಕಾಲ ಜ್ಞಾನ, ಭೂತ, ಭವಿಷ್ಯತ್, ವರ್ತಮಾನ, ಮೂರು ನಿಮ್ಗೆ ಗೊತ್ತಾಗ್ಬಿಡ್ತವೆ. ಅಷ್ಟು ಸಾಮರ್ಥ್ಯ ಆ ಚಕ್ರ ಕೊಟ್ಟಿದ್ದಾರೆ. ಆಯ್ತಾ? ಅದು ಫಿಸಿಕಲ್ ಆಗಿ ಸೈಂಟಿಫಿಕ್ ಆಗಿ ಮಾತಾಡಕ್ ಹೋದ್ರೆ ಇಟ್ ಈಸ್ ದ ಗ್ಲ್ಯಾಂಡ್ ವಿಚ್ ಕಂಟ್ರೋಲ್ಸ್ ಎವ್ರಿಥಿಂಗ್, ವಿಚ್ ಆರ್ಡರ್ ಆಲ್ ಅದರ್ ಗ್ಲ್ಯಾಂಡ್ಸ್ ಟು ಸೆಕ್ರೆಟ್, ರೈಟ್, ದಿ ರಿಕ್ವೈರ್ಡ್ ಹಾರ್ಮೋನ್ಸ್, ರಿಕ್ವೈರ್ಡ್ ನ್ಯೂರೋ ಟ್ರಾನ್ಸ್ಮಿಟರ್ಸ್ ಅಕ್ರಾಸ್ ದ ಬಾಡಿ, ಇನ್ಸೈಡ್ ದ ಬಾಡಿ. ಅದಕ್ಕೂ ಆ ಕೆಪಾಸಿಟಿ ಇದೆ. ಆಯ್ತಾ? ಅದೇ ರೀತಿಯಲ್ಲಿ ಪ್ರತಿಯೊಂದು ಗ್ರಂಥಿಗೆ ನೀವು ಚೆಕ್ ಮಾಡ್ತಾ ಹೋದ್ರೆ ಈ ಈ ಜ್ಞಾನ ನಾವು ಪದೇ 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 ಹೇಳ್ತಾ ಇರ್ತೀವಿ. ಒಂದು ರೀತಿಯಲ್ಲಿ ಇದನ್ನು ರಿಪೀಟ್ ಮಾಡಿ 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 ನಾವು ತಿಳ್ಕೋಬೇಕು, ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು, ಇನ್ನೂ ಹೊರಗಡೆ ಡೀಪ್ ಆಗಿ ಹೋಗ್ತಾನೆ ಇರ್ಬೇಕು ನಾವು ಪ್ರತಿನಿತ್ಯ. ಆಯ್ತಾ? ಅದು ಇಡೀ ಈ ಮುಖಭಾಗದಲ್ಲಿರುವಂತ ENT ಅಂತ ಕರಿತೀವಲ್ಲ, ಅಂದ್ರೆ ನಮ್ಮ ಕಿವಿಗಳಾಗ್ಲಿ, ಕಣ್ಣುಗಳಾಗ್ಲಿ, ಬಾಯಿ ಆಗ್ಲಿ, ಇಡೀ ಈ ಭಾಗ ಮತ್ತೆ ಎಲ್ಲ ಕಂಪ್ಲೀಟ್ ಈ ಭಾಗವನ್ನು ಆರೋಗ್ಯವಂತವಾಗಿ ಇರಕ್ಕೆ ಈ ಪಿಟ್ಯೂಟರಿ ಗ್ಲ್ಯಾಂಡು ಕಂಪಲ್ಸರಿ ಅದು ಕ್ರಿಯಾಶೀಲವಾಗಿ ಕೆಲಸ ಮಾಡಲೇಬೇಕು. ಇಲ್ಲಾಂದ್ರೆ ತಕ್ಷಣವೇ ಕಣ್ಣುಗಳ ದೃಷ್ಟಿ, ಕಣ್ಣುಗಳ ಪ್ರಾಬ್ಲಮು, ಕಿವಿಗಳು ಕೇಳಿಸಲ್ಲ. ಆಯ್ತಾ? ಇಂಥ ಅನೇಕ ಪ್ರಾಬ್ಲಮ್ ಶುರು ಆಗ್ಬಿಡ್ತವೆ. ಈಗ ನೋಡಿದ್ರೆ ಪ್ರತಿಯೊಬ್ಬರಿಗೂ ನೋಡ್ತಾ ಇದೆಯಲ್ಲ, ಡಿಮೆನ್ಷಿಯಾ, ಆಲ್ಜಿಮೈರ್ಸು, ಆಯ್ತಾ, ಪ್ಯಾರಾಲಿಸಿಸು, ಇವೆಲ್ಲ ಯಾಕಾಗ್ತಾ ಇದೆ? ಈ ಪಿಟ್ಯೂಟರಿ ಗ್ಲ್ಯಾಂಡ್ ಇದೆಯಲ್ಲ, ಪೀನಿಯಲ್ ಗ್ಲ್ಯಾಂಡ್ ಇದೆಯಲ್ಲ, ಅದು ಎಫೆಕ್ಟ್ ಆಗ್ತಾ ಇದೆ. ಅದು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ನಿದ್ದೆ ಬರಲ್ಲ, ತುಂಬಾ ಜನ ನಿದ್ದೆ ಬರಲ್ಲ, ಇನ್ಸೋಮ್ನಿಯಾ. ಹೌದಾ? ಪ್ರತಿಯೊಂದಕ್ಕೂ ಭಯ, ಅದನ್ನು ಅಲ್ಲಿಂದನೇ ಶುರು ಆಗುತ್ತದೆ. ಆಯ್ತಾ? ಯಾವುದೇ ರೀತಿಯಲ್ಲಿ ನಮಗೆ ಪೀನಿಯಲ್ ಗ್ಲ್ಯಾಂಡ್ ಕೆಲಸ ಮಾಡಿಲ್ಲ ಅಂದ್ರೆ ನಮಗೆ ಒಂದು ರೀತಿಯಲ್ಲಿ ಪಿಟ್ಯೂಟರಿ ಗ್ಲ್ಯಾಂಡ್ ತಗೊಂಡ್ರೆ ಕಮಾಂಡಿಂಗ್ ಒಂದಿದೆ. ಇನ್ನು ಮೇಲಕ್ಕೆ ಹೋದ್ರೆ ಹೈಯರ್ ಕಾನ್ಶಿಯಸ್ನೆಸ್ ಕನೆಕ್ಟ್ ಆಗ್ಬೇಕಂದ್ರೆ ಪೀನಿಯಲ್ ಗ್ಲ್ಯಾಂಡ್ ಬೇಕೇ ಬೇಕು. ಆಮೇಲೆ ಪಿಟ್ಯೂಟರಿ ಗ್ಲ್ಯಾಂಡ್ ಕರೆಕ್ಟಾಗಿ ಕೆಲಸ ಮಾಡಿಲ್ಲ ಅಂದ್ರೆ ನಾವು ಯಾವುದೇ ದೃಶ್ಯೀಕರಣ ಮಾಡ್ಕೊಂಡಕ್ಕೂ ನಮ್ಗೆ ಆ ಸಾಮರ್ಥ್ಯನೇ ಇಲ್ಲ. ನಾವು ನೋಡ್ತಾ ಇರ್ತೀವಿ, ಯಾವುದೋ ಒಂದು ಈ ರೀತಿಯಲ್ಲಿ ದೃಶ್ಯೀಕರಣ ಮಾಡ್ಕೊಳ್ಳಿ, ಹೀಗೆ ನಮ್ಮ ಜೀವನದಲ್ಲಿ ಇದೆಲ್ಲ ಆಗತ್ತೆ ಅಂತ ಒಂದು ರೀತಿಯಲ್ಲಿ ವಿಜುವಲೈಸೇಷನು, ದೃಶ್ಯೀಕರಣೆ, ಇಮ್ಯಾಜಿನೇಷನು, ಈ ಪವರ್ ಎಲ್ಲ ಒಟ್ಟು ಹೋಗ್ತದೆ. ಪಿಟ್ಯೂಟರಿ ಗ್ಲ್ಯಾಂಡ್ ಆಜ್ಞಾ ಚಕ್ರ ವರ್ಕ್ ಆಗಿಲ್ಲ ಅಂದ್ರೆ ನೋಡಿ, ನಿಮ್ಮ ಜೀವನ ತುಂಬಾ ಸುಂದರವಾಗಿದ್ರೆ ಎಲ್ಲಿದಪ್ಪ ಇಲ್ಲ ಅಂತ ಅಂದ್ರೆ ಅವ್ರಿಗೆ ಯಾವಾಗಲೂ ಡೌಟೇ, ಅವ್ರ ಮೇಲೆ ಅವ್ರಿಗೆ ಸೆಲ್ಫ್ ಡೌಟ್, ನಂಬಿಕೆನೇ ಇಲ್ಲ, ಸ್ವೀಯ ನಂಬಿಕೆ ಇಲ್ಲೇ ಇಲ್ಲ ಅವ್ರ ಹತ್ರ. ಇಷ್ಟೆಲ್ಲ ಆಗ್ತವೆ ಈ ಪಿಟ್ಯೂಟರಿ ಗ್ಲ್ಯಾಂಡ್ ಒಂದು ಸರಿಯಾಗಿ ಕೆಲಸ ಮಾಡಾಗುತ್ತೆ. ಅರ್ಥ ಆಯ್ತಾ? ಸೊ ಈ ರೀತಿಯಲ್ಲಿ ನೆಕ್ಸ್ಟ್ ಒಂದು ಗ್ರಂಥಿ ಹೇಳ್ತೀನಿ, ಆಮೇಲೆ ನೆಕ್ಸ್ಟ್ ಮುಂದಕ್ಕೆ ಹೋಗೋಣ. ಓಕೆ, ನೆಕ್ಸ್ಟ್ ಈ ಕ್ಲಾಸಲ್ಲಿ ಇದ್ರ ಮುಕ್ತಾಯ ಮಾಡ್ಕೊಂಡು ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಚರ್ಚೆ ಮಾಡೋಣ. ಈಗ ಇಲ್ಲಿ ಬನ್ನಿ, ಇಲ್ಲಿ ಬಂದ್ರೆ ಒಂದು ರೀತಿಯಲ್ಲಿ ಇದು ವಿಶುದ್ಧ ಚಕ್ರ. ಅಲ್ಲಿ ವಿಶುದ್ಧ ಚಕ್ರ ಬರುವಾಗ ಅಲ್ಲಿರುವಂಥದ್ದೇ ಥೈರಾಯ್ಡ್ ಗ್ಲ್ಯಾಂಡ್, ಥೈರಾಯ್ಡ್, ಪ್ಯಾರಾಥೈರಾಯ್ಡ್ ಅಂತ ಎರಡು ಗ್ರಂಥಿಗಳಿವೆ. ನಾವು ವಿಶುದ್ಧಿ ಅಂತ ಕರಿತೀವಿ. ಅಲ್ಲಿ ಸೈಂಟಿಫಿಕ್ ಆಗಿ ಅನಾಟಮಿ ಅಂದ್ರೆ ಫಿಸಿಕಲ್ ಅನಾಟಮಿ ಗೊತ್ತಿರುವಂತ ಸೈಂಟಿಸ್ಟ್ಗಳು ಅದನ್ನು ಥೈರಾಯ್ಡ್, ಪ್ಯಾರಾಥೈರಾಯ್ಡ್ ಅಂತ ಕರೀತಾರೆ. ಆ ಗ್ರಂಥಿಗಳು ಪರಿಪಕ್ವವಾಗಿ ಕ್ರಿಯಾಶೀಲಕವಾಗಿ ಕೆಲಸ ಮಾಡಿಲ್ಲ ಅಂದ್ರೆ ನಾವು ನೋಡ್ತಾ ಇದ್ವಿ ಇತ್ತೀಚಿನ ಕಾಲದಲ್ಲಿ TH ಕೊರತೆ ಅಲ್ವಾ, ಥೈರಾಯ್ಡ್ ಹಾರ್ಮೋನ್ ಹೆಚ್ಚು ಕಮ್ಮಿ, ಹೈಪರ್ ಹೈಪೋ, ಎರಡು ತರ ಇದೆ. ಅದು ಇಡೀ ದೇಹ ಲಕ್ಷಣಗಳೇ ಚೇಂಜ್ ಆಗ್ಬಿಡ್ತವೆ. ನೋಡಿದ್ರೆ ಒಂದು ಸ್ಮಾಲ್ ಗ್ರಂಥಿ ಆದ್ರೆ ದೇಹದಲ್ಲಿ ಎಷ್ಟೆಲ್ಲ ಮಾಡ್ತದೆ ನೀವು ಅರ್ಥ ಮಾಡ್ಕೊಳ್ಳಿ. ಇಡೀ ನಮ್ಮ ಜೀವನದಲ್ಲಿ ಅನೇಕ ಟೋಟಲಿ ಬಾಡಿ ಎಲ್ಲ ಇಡೀ ದೇಹವನ್ನು ಪ್ರಭಾವ ಮಾಡುತ್ತೆ, ಪ್ರಭಾವ ತೋರಿಸ್ತದೆ. ನಾವು ಏನೇ ತಿಂದ್ರೂ ಕ್ಯಾಲ್ಸಿಯಂ ಬಂದೇ ಬರ್ತದೆ ಅಲ್ವಾ. ಪ್ರತಿನಿತ್ಯ ನಾವು ಆಹಾರ ಸೇವನೆ ಮಾಡಿದ್ರೆ ಕ್ಯಾಲ್ಸಿಯಂ ಬರುತ್ತೆ. ಅದು ಕ್ಯಾಲ್ಸಿಯಂ ಸರಿಯಾದ ರೀತಿಯಲ್ಲಿ ನಿಮ್ಮ ಜೀವ ಕಣಗಳಿಗೆ ಹೋಗ್ಬೇಕು, ಜೀವ ಕೋಶಗಳಿಗೆ ಹೋಗ್ಬೇಕು. ಧ್ಯಾನ ಮಾಡಿಲ್ಲ, ನಿಮ್ಗೆ ಧ್ಯಾನ ಹೋಗ್ಬೇಕಂದ್ರೆ ಅದು ಹೋಗಬೇಕು ಅಂತಂದ್ರೆ ಅದಕ್ಕೆ ಬೇಕಾಗಿರೋದು ಸರಿಯಾದ ರೀತಿಯಲ್ಲಿ ಥೈರಾಯ್ಡ್ ಗ್ರಂಥಿ ಕೆಲಸ ಮಾಡಲೇಬೇಕು. ದಿಸ್ ಈಸ್ ಕಾಲ್ಡ್ ಸಿಂಥಸೈಸಿಂಗ್ ದಿ ಕ್ಯಾಲ್ಸಿಯಂ ಮಿನರಲ್, ಪ್ರಾಪರ್ ಸಿಂಥಸೈಸೇಷನ್ ಆರ್
ದಿ ಪ್ರಾಪರ್ ಕ್ಯಾಲ್ಸಿಫಿಕೇಶನ್ ಅಂತ ಕರಿತೀವಿ ನಾವು. ಇದು ಆಗೋದಿಲ್ಲ ಬಿಕಾಸ್ ಆಫ್ ಥೈರಾಯ್ಡ್ ಗ್ರಂಥಿ. ಆ ಥೈರಾಯ್ಡ್ ಗ್ರಂಥಿಯಲ್ಲಿ ಆಗಿರುವಂಥ ಒಂಥರ ಅಸ್ತವ್ಯಸ್ತ, ಹೆಚ್ಚಾಗಿ ಕಡಿಮೆ ಆಗಿ ಬ್ಯಾಲೆನ್ಸ್ ಆಗಿ ಸಮತೋಲ್ಯವಾಗಿ ಕೆಲಸ ಮಾಡ್ತಾರೆ. ಇಂಥವೆಲ್ಲ ಆಗ್ತವೆ. ನೋಡಿದ್ರ ತುಂಬಾ ಸಣ್ಣದಾಗ್ತಾರೆ, ವೆಯ್ಟ್ ಎಲ್ಲ ಲೂಸ್ ಆಗ್ತದೆ. ಆಯ್ತಾ? ಎರಡೂ ಕೈಯಲ್ಲಿ ಬೆವರು ಬರ್ತಾ ಇರ್ತದೆ, ನಾವು ನೋಡ್ತಾ ಇರ್ತೀವಿ. ತುಂಬಾ ಸಣ್ಣದಾಗ್ತಾರೆ, ಇರೋದಿರೋದು ವೆಯ್ಟ್ ಲಾಸ್ ಆಗ್ತಾನೆ ಇರ್ತದೆ. ಏನ್ ತಿಂದ್ರು ಲಾಸ್. ಕೆಳಗೆ ಬಿದ್ದೋದ್ರೆ ಸಣ್ಣಾಗಿ ಯಾವುದೋ ಒಂದು ಮುರಿದೋಗ್ತದೆ, ಸ್ನಾಯುಗಳು ಅವೇನ್ ವಾಟರ್ ಮೂಲೆಗಳು ಮುರಿದೋಗ್ತದೆ. ಯಾಕೆ ಫ್ರಾಕ್ಚರ್ ಆಗ್ತಾ ಇದೆ ಪದೇ ಪದೇ ಈ ಇತ್ತೀಚಿನ ಕಾಲದಲ್ಲಿ ನೋಡ್ತಾ ಇದ್ದೀವಿ ನಾವು. ಸಿಂಪಲ್, ವೆರಿ ಸಿಂಪಲ್. ಬಿದ್ದಿದ್ವು ಅಂದ್ರೆ ಸಾಕು ಫ್ರಾಕ್ಚರ್ ಇತ್ತೀಚಿನ ಕಾಲದಲ್ಲಿ. ಯಾಕೆ ಅಂತಂದ್ರೆ ಈ ಥೈರಾಯ್ಡ್ ಗ್ರಂಥಿ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ನೀವು ತಿನ್ನೋ ಆ ಕ್ಯಾಲ್ಸಿಯಂ ಸೇರ್ತಾ ಇಲ್ಲ, ಹೋಗ್ಬೇಕಾಗಿರುವಂತ ಪ್ರತಿ ಕಣಕ್ಕೆ ಹೋಗ್ಬೇಕು, ಹೋಗ್ತಾ ಇಲ್ಲ. ಏನ್ ಮಾಡೋದು? ಇಂಥ ಪರಿಸ್ಥಿತಿ ಉಂಟಾಗಿದೆ ಇದರಲ್ಲಿ. ಇನ್ನು ಸ್ವಲ್ಪ ಜನ ಈ ಈ ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡುತ್ತೆ ಒಂದ್ಸರಿ ಥೈರಾಯ್ಡ್ ಗ್ರಂಥಿ. ಅದು ಒಂಥರ ಹೈಪರ್ ಅಂತ ಕರೀತೀವಿ ನಾವು, ಅಲ್ವಾ? ಅಲ್ಲಿನೂ ಸಹ ತುಂಬಾ ವೆಯ್ಟ್ ಜಾಸ್ತಿ ಆಗ್ತಾರೆ. ಏನು ಸರಿಯಾಗಿ ತಿನ್ನಲ್ಲ, ಬಟ್ ವೆಯ್ಟ್ ಆಗ್ತಾನೆ ಇರ್ತಾರೆ, ವೆಯ್ಟ್ ಜಾಸ್ತಿ ಆಗ್ತಾನೆ ಇರ್ತಾರೆ. ಆ ಗ್ರಂಥಿ ಆ ರೀತಿಯಲ್ಲಿ ಪ್ರಭಾವ ತೋರಿಸ್ತದೆ ದೇಹದ ಮೇಲೆ. ಅಸಮರ್ಪಕವಾಗಿ ಕೆಲಸ ಮಾಡಿದ್ರೆ ಆ ರೀತಿಯಲ್ಲಿ ನೀವು ಅಂತ ಲಕ್ಷಣಗಳು ಉಂಟಾಗ್ತದೆ. ಇದಕ್ಕೆಲ್ಲ ಕಾರಣ ಆ ಗ್ರಂಥಿಯ ಅಸಮರ್ಪಕವಾದ ಕೆಲಸ, ಅಸಕ್ರಿಯವಾಗಿ ಕೆಲಸ ಮಾಡೋದು. ಇದಕ್ಕೆಲ್ಲ ನೋಡಿದ್ರೆ ಸ್ಪಿರಿಚುವಲ್ ಆಗಿ ನಾವು ಆಧ್ಯಾತ್ಮಿಕ ಮಾತಾಡುವಾಗ ವಿಶುದ್ಧ ಚಕ್ರ ಅಂತ ಕರಿತೇವೆ. ವಿಶುದ್ಧ ಅಂದ್ರೆ ವಿಶೇಷ ಶುದ್ಧಿ ಆಗಿರುವಂತ ಸ್ಥಿತಿ. ಅಂದ್ರೆ ನೀವು ಯಾವುದೇ ತಪ್ಪುಗಳು ಮಾತಾಡಿರದೆ, ಅಂದ್ರೆ ಒಂಥರ ಓನ್ಲಿ ಟ್ರೂತ್ ಮಾತ್ರ, ಸತ್ಯ ಮಾತ್ರ ನಿಮ್ಮಿಂದ ಬರುವಂಥದ್ದು, ಸತ್ಯವಾಗಿ ಮಾತಾಡೋದು, ಯಾವುದೇ ಒಳಗಡೆ ಇಟ್ಕೊಡೋದು, ಇಟ್ಕೋಬಾರದು. ಎಲ್ಲ ಹೆಣ್ಮಕ್ಳು ಮಾಡೋಂಥದ್ದು ತುಂಬಾ ವಿಷಯಗಳನ್ನ ಇಟ್ಕೊತಾರೆ, ಅದು ಪ್ರಾಬ್ಲಮ್ ಆಗ್ತಾ ಇದೆ. ಈ ಥೈರಾಯ್ಡ್ ಗ್ರಂಥಿಗೆ ಮೊದಲನೇ ಕಾರಣ ಅದೇ. ಥೈರಾಯ್ಡ್ ಗ್ರಂಥಿ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂತಂದ್ರೆ ಮೆನಿ ಥಿಂಗ್ಸ್ ವಿ ಆರ್ ಸಪ್ರೆಸ್. ಇಟ್ಕೊಂತೀವಿ, ಅಂದ್ರೆ ಬಾಯಿಂದ ಆಚೆ ಕಡೆ ಇರಲ್ಲ, ಒಳಗಡೆನೆ ನುಂಗ್ತಾ ಇರ್ತೀವಿ ನಾವು. ಅದು ಕರೆಕ್ಟ್ ಅಲ್ಲ. ನೀವು ಎಕ್ಸ್ಪ್ರೆಸ್ ಮಾಡಿದ್ರೆ ಎಲ್ಲ ಆಚೆ ಕಡೆ ಹೊಟ್ಟೋಗ್ತದೆ ಅದು. ಆಯ್ತಾ? ಆ ಫೀಲಿಂಗ್ಸು, ಭಾವೋದ್ರೇಕಗಳು ಹಂಗೆ ಇಟ್ಕೊಂಡು ಖಂಡಿತ ಎಫೆಕ್ಟ್ ಆಗೋದು ವಿಶುದ್ಧ ಚಕ್ರ. ಆಯ್ತಾ? ನೀವು ಎಕ್ಸ್ಪ್ರೆಸ್ ಮಾಡಿ, ನಿಮ್ಮ ಒಪಿನಿಯನ್ ಹೇಳಿ, ತಪ್ಪೋ ರೈಟು ಹೇಳಿ ಬಿಡ್ಬೇಕಷ್ಟೇ. ಅದು ನಮ್ಮ ಹೊರಗಡೆಯಿಂದ ಭಾವೋದ್ರೇಕ ಒಳಗಡೆಯಿಂದ ಆಚೆ ಕಡೆ ಹೋಯ್ತು, ಅವಾಗ ನಿಮ್ಗೆ ಏನು ತೊಂದರೆ ಕೊಡಲ್ಲ. ಆಯ್ತಾ? ಸೊ ಅನೇಕ ವ್ಯಕ್ತಿಗಳು ಅವ್ರಿಗೆ ಥೈರಾಯ್ಡು, ಪ್ಯಾರಾಥೈಡ್ ಎಲ್ಲ ಹೇಳ್ಕೊಂಡು ಬರ್ತಾರೆ. ಬಟ್ ಅವ್ರಿಗೆ ಅವ್ರನ್ನ ಕೂರಿಸಿ ಯಾವುದೇ ಒಂದು ಸೌಂಡ್ ಫ್ರೀಕ್ವೆನ್ಸಿಯಿಂದ ಅವ್ರಿಗಿರುವಂಥ ವಿಶುದ್ಧ ಚಕ್ರ ಬ್ಲಾಕ್ ಆಗಿರ್ತದಲ್ಲ, ಅದನ್ನು ಉತ್ತೇಜಿತ ಮಾಡಿದರೆ ನೇರವಾಗಿ ಅವ್ರಿಗಿರುವಂಥ ಥೈರಾಯ್ಡು, ಪ್ಯಾರಾಥೈರಾಯ್ಡ್ ಅವೆಲ್ಲರೂ ಸರಿ ಹೋಗ್ತವೆ, ಆಟೋಮೆಟಿಕ್ ಸರಿ ಹೋಗ್ತವೆ. ಆಯ್ತಾ? ಇದನ್ನು ಆಗ್ತದೆ ಅಂದ್ರೆ ಫ್ರೀಕ್ವೆನ್ಸಿ ಲೆವೆಲ್ ಅಲ್ಲಿ ಆ ವೈಬ್ರೇಷನ್ ಇಂದ ಅಂತ ಆ ವಿಶುದ್ಧ ಚಕ್ರವನ್ನು ನಾವು ಆಕ್ಟಿವೇಟ್ ಮಾಡ್ಬೋದು. ಆದರೆ ಇಲ್ಲೇನಾಗ್ತಂದ್ರೆ ಪರಿಣಾಮ ತೋರಿಸೋದು ಎಲ್ಲ ರೀತಿಯಲ್ಲಿದೆ. ಒಂದು ಆಹಾರ, ಈಗಾಗಲೇ ಹೇಳಿದ್ವಿ, ಆಹಾರದಿಂದನೂ ಪದೇ ಪದೇ ನಾವು ನಮ್ಮ ದೇಹದಲ್ಲಿ ಎಲ್ಲ ಉಂಟಾಗುವಂಥ ಸಮಸ್ಯೆಗಳು ನಾವು ತಂದು ಕೊಡ್ತೀವಿ, ನಾವೇ ಕ್ರಿಯೇಟ್ ಮಾಡ್ಕೊತೀವಿ. ಆಹಾರ ಒಂಥರ ಸಮಗ್ರ ಆಹಾರ, ಒಂಥರ ಪೋಷಕಾಂಶ ಆಹಾರ, ಒಂದು ಶುದ್ಧ ಆಹಾರ. ಶುದ್ಧ ಆಹಾರ ನಾವು ತಿಂತಾ ಇಲ್ಲ ಅಂದ್ರೆ ಖಂಡಿತ ಅದು ಪ್ರತಿಯೊಂದು ಗ್ರಂಥಿಯನ್ನು ಪ್ರಭಾವಿತ ಮಾಡೇ ಮಾಡತ್ತೆ. ಆಯ್ತಾ? ಬಟ್ ಅದು ಕ್ಲೀನ್ ಮಾಡ್ಕೊಂಡೋದು ಈ ಮೆಡಿಟೇಷನ್ ಅಂತ ಹೇಳುವಾಗ ನಾವು ಮಾಡುವಂಥ ಧ್ಯಾನದಿಂದ, ಪ್ರಾಣಶಕ್ತಿಯಿಂದನೇ ಇವೆಲ್ಲ ಸರಿಪಡಿಸ್ಕೊಂತ ಬರ್ತೀವಿ. ಮತ್ತೆ ತಿಂತಾ ಇರ್ತೀವಿ, ಮತ್ತೆ ಬ್ಲಾಕ್ ಆಗ್ತಾ ಇರ್ತದೆ. ನೋಡಿ, ನಾವು ಅದಕ್ಕೆ ಇಲ್ಲಿ ಗಮನ ಕೊಡಬೇಕು, ಅಲ್ಲಿ ಗಮನ ಕೊಡಬೇಕು, ಎರಡು ಕಡೆ ಗಮನ ಕೊಡಬೇಕು. ಒಂದು ಭೌತಿಕ ಆಹಾರಕ್ಕೆ ಗಮನ ಕೊಡಿ. ಅದಕ್ಕೆ ಋಷಿ ಮುನಿಗಳು ಅವರೇನು ಸಣ್ಣ ಧ್ಯಾನ ಮಾಡಲ್ಲ, ಮಾಡೋದು ದೊಡ್ಡ ಧ್ಯಾನ ಮಾಡ್ತಾರೆ, ದೀರ್ಘವಾದ ಧ್ಯಾನ ಮಾಡ್ತಾರೆ. ಮತ್ತೆ ಯಾಕೆ ಅವರು ಆಹಾರ ಅವ್ರಿಷ್ಟ ಪ್ರಕಾರ ತಿನ್ಬೋದಲ್ಲ? ತಿನ್ನಲ್ಲ. ಇಷ್ಟ ಪ್ರಕಾರ ತಿಂತ ಹೋದ್ರೆ ಮತ್ತೆ ಗ್ರಂಥಿಗಳ ಪ್ರಭಾವ
ನಮ್ಮ ಒಳಗಡೆ ಏನೂ ಇಲ್ಲ. ಈ ರಾಜಸಿಕ ತಮಸಿಕ, ರಾಜಸಿಕ, ಸಾತ್ವಿಕ, ಶುದ್ಧ ಸಾತ್ವಿಕ ಈ ಗುಣಗಳೆಲ್ಲ ಬರೋದು ನಾವು ತಿನ್ನೋ ಆಹಾರ ವ್ಯವಹಾರ ಅಷ್ಟೇ. ಈ ಎರಡನ್ನು ಒಂದು ಲಿಮಿಟ್ ಅಲ್ಲಿ ಅಂದ್ರೆ ಒಂದು ನಿಯಂತ್ರಣದಲ್ಲಿ ಇಟ್ಕೊಂಡು ಜೀವನ ಮಾಡುವಂತವರೇ ನಮ್ಮ ಋಷಿ ಮುನಿಗಳು ಆ ರೀತಿ ಮಾಡ್ಕೊಂಡು ಬಂದಿದ್ದಾರೆ. ಆಯ್ತಾ? ಯಾವಾಗ ಅಂತಂದ್ರೆ ಯಾವುದೇ ರೂಲ್ಸ್ ವರ್ತಿಸಲ್ಲ ಅಂತ ಸ್ಥಿತಿ ಯಾವ್ದಪ್ಪ ಅಂದ್ರೆ ಅದು ಬ್ರಹ್ಮಸ್ಥಿತಿ. ಅಂತಂದ್ರೆ ಒಂದು ಉನ್ನತವಾದ ಸ್ಥಿತಿಯಲ್ಲಿ ಹೋಗಿರ್ತೀವಲ್ಲ, ಅಲ್ಲಿ ಏನಾಗತ್ತಂದ್ರೆ ಅಂತ ಋಷಿ ಮುನಿಗಳು ಅವರ ದೇಹವೇ ಒಂಥರ ಮಂತ್ರಪಿಂಡ ಆಗಿರ್ತದೆ. ಮಾಂಸಪಿಂಡ ಮಂತ್ರಪಿಂಡ ಆಗಿರುವಾಗ ಅದು ಯಾವುದಕ್ಕೂ ಈ ಪಂಚಭೂತಗಳೇ ಅವರಾಗಿರ್ತಾರೆ. ಅವರು ಯಾವುದೇ ವ್ಯತ್ಯಾಸ ಇರೋಂಥ ಸ್ಥಿತಿ ಅದು ಕೊನೆ ಸ್ಥಿತಿ. ಅಲ್ಲಿ ಬರುವಂತವರೆಗೂ ನಾವು ಆ ದಾರಿಯಲ್ಲಿ ಇರುವಂತ ನಾವು ಇದನ್ನೆಲ್ಲ ಕರೆಕ್ಟಾಗಿ ಪಾಲನೆ ಮಾಡ್ತಾ ಹೋದ್ರೇನೆ ಅದು ಸಾಧ್ಯವಾಗುತ್ತೆ, ಇಲ್ಲ ಅಂದ್ರೆ ಸಾಧ್ಯವಾಗೋದಿಲ್ಲ. ಆಯ್ತಾ? ಸೊ ಇಷ್ಟೆಲ್ಲ ಇದೆ. ಈ ಸಬ್ಜೆಕ್ಟ್ ಅನ್ನು ನಾವು ಪದೇ ಪದೇ ನೆನಪು ಮಾಡ್ಕೊತಾ ಇರ್ಬೇಕಂತ ಹೇಳ್ತಾ ಇವತ್ತಿನ ಈ ಭಾಷಣವನ್ನು ಮುಕ್ತಾಯ ಮಾಡ್ತೇನೆ. ಥ್ಯಾಂಕ್ ಯು. ಧನ್ಯವಾದ.